ನಡೀತಾ ಇದೆ. ಪುಸ್ತಕದ ಬಗ್ಗೆ ಈಗ ಪರಿಚಯಾತ್ಮಕವಾಗಿ ನಾನು ಅದು ಅರ್ಥ ಮಾಡಿಕೊಂಡದನ್ನು ತಮ್ಮ ಜೊತೆ ಹಂಚಿಕೊಳ್ತೇನೆ. ಆದ್ರೆ ನಮ್ಮ ಬೊಗಸೆಯ ಒಳಗೆ ಅಥವಾ ನಮ್ಮ ಮಾನಸಿಕವಾದಂತಹ ವ್ಯಾಪ್ತಿಯ ಒಳಗೆ, ಮನಸ್ಸಿನ ವ್ಯಾಪ್ತಿಯೊಳಗೆ ನಾವು ತೆಗೆದುಕೊಳ್ಳಬೇಕು ಅಂತಾದ್ರೆ ತುಂಬಾ ಶೋಧನೆ ಮಾಡಿ ಸಿದ್ಧವಾದಂತಹ ಈ ಪುಸ್ತಕವನ್ನ ತಾವೆಲ್ಲ ಸ್ವೀಕರಿಸಬೇಕು ಅಂತ ಗುರುಗಳ ಅರ್ಪಣೆಯಿಂದ ಸ್ವೀಕರಿಸಬೇಕು ಅಂತ ಅವ್ರು ಹೇಳ್ತಾ ಇಲ್ಲ, ಸ್ವೀಕರಿಸಬಹುದು ಎನ್ನುವ ಅಭಿಪ್ರಾಯ. ಪುಸ್ತಕವನ್ನ ತಂದಿದ್ದಾರೆ. ಅದಕ್ಕೆ 2 ಪುಸ್ತಕಗಳನ್ನ ಸ್ವೀಕಾರ ಮಾಡಿದ್ರೆ 150 ರೂಪಾಯಿ ಎನ್ನುವಂತಹದ್ದು. ಯಾಕೆಂದ್ರೆ ಒಂದು ಪುಸ್ತಕಕ್ಕೆ 250 ರೂಪಾಯಿ ಇದೆ ಈಗ ಪುಸ್ತಕದ ಬೆಲೆ. ಹಣದ ವ್ಯವಹಾರ ಇಲ್ಲ ಇವರೊಳಗೆ. ಅವರೇ ತಮ್ಮ ಸ್ವಂತ ಒಂದು ಆಸಕ್ತಿಯಲ್ಲಿ 10,000 ರೂಪಾಯಿ ಈಗ ಬಹುಮಾನ ಏನ್ ಕೊಟ್ಟಿದ್ದಾರೆ, ಅವರ ಒಂದು ತಮ್ಮ ಆಸಕ್ತಿಯಿಂದ ಗೀತೆಯ ಕರ್ತವ್ಯ ಎನ್ನುವ ಹಾಗೆ ಕೊಟ್ಟಿರುವಂತದ್ದು. ಆದ್ರೆ ಅದಕ್ಕೊಂದು ಗೌರವ ಇದೆ, ಮೌಲ್ಯ ಇದೆ ಎನ್ನುವ ಕಾರಣಕ್ಕೆ ಇದನ್ನ ಅವರು ಸಿದ್ಧ ಮಾಡಿ ಇಟ್ಟಿದ್ದಾರೆ. ದಯವಿಟ್ಟು ಬೇಕಾದವರು ಸ್ವೀಕರಿಸಬಹುದು. ಅವರ ವ್ಯಕ್ತಿಗತವಾದದ್ದಲ್ಲ, ಅದನ್ನು ಕೂಡ ಸಂಶೋಧನೆ ನಮ್ಮ ಸಂಸ್ಥೆಗೆ ಅದನ್ನ ಅರ್ಪಣೆ ಮಾಡಿರುವಂತದ್ದು. ಇದನ್ನ ಸ್ವೀಕರಿಸಬಹುದು ಅಂತ ಕೇಳ್ಕೊಡ್ತೇನೆ. ಆಧುನಿಕ ಆನ್ಮಯಿಕತೆ, ಇದರೊಳಗೆ ಇದನ್ನ ನಾವು ಏನು ಕೊಟ್ಟಿದ್ದೇವೆ ಅಂತಂದ್ರೆ ಅಂತರಂಗ ಬಹಿರಂಗ ಅಂತ ನಮ್ಮ ಆಮಂತ್ರಣದಲ್ಲಿ ನಾವು ಅದಕ್ಕೆ ಕೊಟ್ಟಿದ್ದೇವೆ. ಅಂತರಂಗ ಬಹಳ ವ್ಯಾಪಕವಾಗಿದೆ, ಬಹಿರಂಗ ನಮ್ಮ ಕಣ್ಣೆದುರಿಗಿದೆ. ಇದು ಬಹಿರಂಗ ಪುಸ್ತಕ ರೂಪದಲ್ಲಿ ಕಾಣ್ತಾ ಇದೆ. ಇದರ ಅಂತರಂಗವನ್ನ ಒಂದೊಂದೇ ಪುಟವನ್ನು ತೆಗೆಯುವ ಪ್ರಯತ್ನ ಅಷ್ಟೇ ಇಲ್ಲಿ ಮಾಡ್ತಾ ಇರೋದು. ಇದ್ರ ಬಗ್ಗೆ ಹೇಳ್ಬೇಕು ಅಂತಾದಾಗ ಒಂದು ಘಟನೆಯನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಭಟ್ರು ಯಾವಾಗಲೂ ಹೇಳ್ತಾ ಇದ್ರು, ರಿಪೀಟ್ ಆದ್ರೆ ದಯವಿಟ್ಟು ಅದನ್ನ ಮನಸ್ಸಿಗೆ ತೆಗೆದುಕೊಳ್ಬಾರ್ದು ಅಂತ ಹೇಳ್ತೇನೆ. ಯಾಕೆಂದ್ರೆ ಅದ್ರ ಜೊತೆಗೆ ಇದ್ದದ್ರಿಂದ ಈ ಪುಸ್ತಕ ನಾವು ಅದ್ರ ಜೊತೆಗೆ ಹೋಗ್ಬೇಕಾಗಿದ್ದ ಕರ್ತವ್ಯ ಅಂತ ಭಾವಿಸ್ತೇನೆ. ಕೇವಲ ಪುಸ್ತಕ ಅಲ್ಲ, ಅದರ ಭಟ್ಟರ ಒಂದು ಅಧ್ಯಯನದ ಪ್ರವೃತ್ತಿ ಏನಿದೆ ಅದು ಕೂಡ ಇದ್ರ ಜೊತೆಗೆ ಪರಿಚಯ ಆಗುತ್ತೆ. ಮಾತಾಡಬಾರ್ದು ದಯವಿಟ್ಟು. ಭಟ್ರೆ ಚಂದ್ರಶೇಖರ್ ಭಟ್ರು ಮಾತನಾಡಬಾರ್ದು. ಇಲ್ಲಿ ಮಾತನಾಡಿದ್ ಬೇರೆ ಇದ್ದಾರೆ, ದಯವಿಟ್ಟು ನಾವು ಮಾತಾಡಬಾರ್ದು. ಅಪ್ಪ ಆಗಿದ್ದಕ್ಕೆ ಹೇಳುವ ಸರಿಗೆ ಇದೆ, ಹಾಗಾಗಿ ಹೇಳಿದ್ವಿ, ಸಭಾಮಂದಿರ ಮೀರಿದ್ದಲ್ಲ. ತಮ್ಮ ಬದುಕಿನಲ್ಲಿ MBS ಕಾಲೇಜಲ್ಲಿ ಆರಂಭ ಮಾಡಿದಾಗ ಅವ್ರನ್ನೊಂದು ಮಾತು ಹೇಳ್ತಾರೆ ಭಟ್ರು. ನನಗೆ ಫೈನಲ್ ಇಯರ್ ಏನೋ ಕ್ಲಾಸ್ ಬಂತು, ನನಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಾ ಇತ್ತು. ಆಗ ಅವರಿಗೆ ಸಲಹೆ ಸೂಚನೆ ಕೊಟ್ಟರು, ಇಲ್ಲ ನಾನು ಈ ಅಧ್ಯಾಪನ ವೃತ್ತಿನೇ ಮಾಡುವುದಿಲ್ಲ ಅಂತ ಅವ್ರು ಹಿಂಸರಿದವರು. ಆಗ ಅವರಿಗೆ ಶಕ್ತಿ ಕೊಟ್ಟಿದ್ ಯಾವುದು, ಅವರ ಗುರುಗಳ ಮೂಲಕ ಮತ್ತು ಅವರ ಜೊತೆಯಲ್ಲಿರುವವರ ಮೂಲಕ. ಯಾವುದು ಅಂತಂದ್ರೆ ಭಗವದ್ಗೀತೆ ಅಂತ ಅವ್ರು ಹೇಳ್ತಾರೆ. ಗಾಂಡೀವಂ ಸಂಸತೆ ಹಸ್ತಾತ್ ಅಂತ ಏನಿದೆ, ಅದು ಆ ಅರ್ಜುನ ಅಲ್ಲ, ನನಗೂ ಅದೇ ಒಂದು ಭಾವನೆ ಇತ್ತು ಅಂತ ಅವ್ರು ಹೇಳ್ತಾರೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಹೇಳುವುದು ಇಡೀ ಪುಸ್ತಕದ ಬಹಳ ಮುಖ್ಯವಾದ ಆಶಯ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ಭಗವದ್ಗೀತೆ. ನಮ್ಮ ಸ್ವರ್ಣವಲ್ಲಿ ಶ್ರೀಗಳು ನಡೆಸ್ತಾ ಇರುವಂತಹ ಯಾವ ಅಭಿಯಾನ ಇದೆ ಅದರಲ್ಲಿ ಅವರು ಕೊಟ್ಟ ಒಂದು ಅಡಿ ಬರಹವೂ ಇದೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಎಲ್ಲಿಯವರೆಗೆ ಅಂತಂದ್ರೆ ನಮ್ಮ ಬದುಕಿನ ಏರಿಳಿತಗಳು ಬಂದಾಗಲೆಲ್ಲ ನನಗೆ ವ್ಯಕ್ತಿಗತವಾಗಿ ನಾನು ಅನುಭವಿಸಿದ್ದನ್ನು ಹೇಳ್ತಾ ಇರೋದು. ಗೌರ್ಮೆಂಟ್ ಜಾಬಿಗೆ ಅಂತ ಬಹಳಷ್ಟು ಸಲ ನಾನು ಪ್ರಯತ್ನ ಮಾಡಿದ್ದೇನೆ. ನನ್ನ ಪ್ರಯತ್ನ ಮಾಡೋದು ಬಹಳಷ್ಟು ಜನ ಇದ್ದಾರೆ. ಹತ್ತಿರ ಹೋಗಿ ಅದೇನು ಸಿಕ್ಬಿಡ್ತಂತ ಕೈ ತಪ್ಪಿದೆ. ಆಗ ಅಕ್ಷರಶಃ ಅವರ ಕಾಲನ್ನು ನನ್ನ ಕಣ್ಣೀರಲ್ಲಿ ಒದ್ದೆ ಮಾಡಿದ್ದೇನೆ. ಈ ಮಾತು ಯಾಕೆ ಹೇಳ್ತೇನೆ ಅಂದ್ರೆ, ಆಗ ನನಗೆ ಅವರು ಕೊಟ್ಟ ಸಾಂತ್ವನೂ ಇದೆ. ಪಾರ್ಥ ನೈವೇಹ ನಾಮೂತ್ರ ವಿನಾಶಸ್ತಸ್ಯ ವಿದ್ಯತೆ ನನಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿ ತಾತ ಗಚ್ಚತಿ. ಈ ಪುಸ್ತಕದ 2ನೆಯ ಮುಖ್ಯ ಆಶಯ. ಯಾರು ಯಾವುದು ಬೇಕು ಅಂತ ಬಯಸ್ತಾರೋ ಅದೆಲ್ಲ ಸಿಗ್ತದೆ ಅಂತಿಲ್ಲ. ಅದು ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ಕೆಟ್ಟದಾಗೋದಿಲ್ಲಪ್ಪ. ನನ್ನ ಬದುಕಿನಲ್ಲಿ ಬಹಳಷ್ಟು ಅನುಭವವಾಗಿದೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಆಧುನಿಕ ಆನ್ಮಯಿಕತೆ ಅನ್ನೋದು 2ನೇ ಭಾಗ. ವ್ಯಕ್ತಿತ್ವ ನಿರೂಪಣಂ ಎನ್ನುವಂತಹ ಒಂದು ಭಾಗ ಮತ್ತೊಂದಿದೆ. ಈ ತತ್ವದರ್ಶನದಲ್ಲಿ ಅವರೊಂದು 13 ಮುಖ್ಯವಾದಂತಹ 11 ಬೇರೆ ಬೇರೆ ವಿಭಾಗಗಳನ್ನ ಮಾಡ್ತಾರೆ. ಇದು ಎಷ್ಟು ಅಧ್ಯಯನಕ್ಕೆ, ಗೀತೆಯ ಅಧ್ಯಯನಕ್ಕೆ ಹತ್ರ ಆಗಿದೆ ಅಂತಂದ್ರೆ, ಭಗವದ್ಗೀತೆಯನ್ನು ಅವರು ಎಡಿಟ್ ಮಾಡಿದ ಹಾಗೆ ಕಾಣ್ತದೆ ನನಗೆ ಇದನ್ನು ಓದುವಾಗ. ನಾನು ಈ ಪುಸ್ತಕದ ಆಧಾರದ ಮೇಲೆ ಬಂದ 70 ಪ್ರಬಂಧಗಳನ್ನು ಓದಿದ್ದೇನೆ. ಟ್ರಾಫಿಕ್ ಅಲ್ಲ ಇದು. 70 ಪ್ರಬಂಧಗಳನ್ನು ಓದಿದ್ದೇನೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಆ
70 ಪ್ರಬಂಧಗಳಲ್ಲಿ ಇದರ ರಿಫ್ಲೆಕ್ಷನ್ ಇದೆ, ಇದರ ಪ್ರತಿಬಿಂಬ ಇದೆ. ಇದರೊಳಗಡೆ ಇರುವಂತಹದ್ದು ಒಟ್ಟು ನಮಗೆ ಇರುವಂತಹ ಸಂಗತಿಗಳಿರೋದು ಒಟ್ಟು 16ನೇದು ಉಪಸಂಹಾರ. ಪರಂಪರೆಯಿಂದ ತೊಡಗಿ ವಾಸ್ತವಿಕತೆ ಮತ್ತು ಸಂದಿಗ್ಧತೆ ಎನ್ನುವ ವಿಚಾರದವರೆಗೆ, ಅಂದ್ರೆ ಟ್ರೆಡಿಷನಲ್ ಮತ್ತು ಮಾಡರ್ನ್ ಆಸ್ಪೆಕ್ಟ್ ಎರಡನ್ನೂ ಕೂಡ ಸೇರಿಸಿಕೊಂಡು ಇದನ್ನ ಬರೆದಿದ್ದಾರೆ. ಅರ್ಥಾತ್ ಆಧುನಿಕ ಅನ್ವಯಿಕತೆಯ ಜೊತೆಗೆ ಪರಂಪರೆಯ ಜೊತೆಗಿನ ಅನ್ವಯವನ್ನು ಕೊಡುತ್ತಾರೆ. ಮೊದಲ 11 ಭಾಗ ಪಾರಂಪರಿಕ ಅನ್ವಯ, ಅದ್ರ ಒಳಗಡೆಯಲ್ಲಿ ಆಧುನಿಕತೆಯಲ್ಲಿ ಇವತ್ತಿಗೆ ಇರುವಂತಹ ಸನ್ನಿವೇಶಗಳಿಗೆ ಹೇಗೆ ಅದು ಉತ್ತರ ಆಗ್ತದೆ ಅಂತ. 70 ಪ್ರಬಂಧ ನಾವು ನೇರವಾಗಿ ಕಂಡಿದ್ದು. ಸುಮಾರು 30 ವಿದ್ಯಾರ್ಥಿಗಳು ಕಟೀಲ್ನಲ್ಲಿ ಇದೇ ವಿಷಯದಲ್ಲಿ ಮಾತನಾಡಿದ್ದಾರೆ. ಅದನ್ನು ಕೂಡ ನಾನು ಅದಕ್ಕೆ ನಿರ್ಣಾಯಕನಾಗಿ ಪಾಲ್ಗೊಂಡಿದ್ದೆ. ಒಂದು 100ಕ್ಕೂ ಹೆಚ್ಚು ಪ್ರಬಂಧ ಇದ್ರ ಮೇಲೆ ಕೇಳಿದ್ದೇನೆ ಈಗಾಗಲೇ ಅಥವಾ ಓದಿದ್ದೇನೆ. ಇಷ್ಟು ಓದಿದ ಸಂದರ್ಭಕ್ಕೆ ಅರ್ಥ ಆದದ್ದು, ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡಿದ್ದು ಅಥವಾ ಈ ಪ್ರಬಂಧ ಬರೆದ ಹಿರಿಯರು ಅರ್ಥ ಮಾಡ್ಕೊಂಡಿದ್ದೆಲ್ಲ ನೋಡುವಾಗ ನಮಗೆ ಕಂಡಿದ್ದೇನಂತಂದ್ರೆ ಇದೊಂದು ರಿವೈಸ್ಡ್ ಟೆಕ್ಸ್ಟ್ ಆಫ್ ಭಗವದ್ಗೀತಾ ಅಂತ ಅನ್ಸುತ್ತೆ. ಇದು ಅದರಿಂದ ಹೊಸದಾದಂತಹ ಒಂದು ಆಯಾಮ. ಇದ್ರ ಹಿನ್ನೆಲೆಯಲ್ಲಿ ನಾನು ಅವರು ಅಭಿಪ್ರಾಯವನ್ನು ಹೇಳಿದೆ. ಅಂದ್ರೆ ಅವರು ಯಾವ ಹಂತದಲ್ಲಿ ಗೀತೆ ಅವರ ಕೈ ಬಂತು. ಅವರು ಗಾಂಧೀಜಿಯವರು ತಾಯಿ ಅಂತ ಗೀತೆಯನ್ನು ಕರೆದಿದ್ದನ್ನು ನೆನಪು ಮಾಡ್ಕೊಳ್ತಾರೆ. ವಿನೋಬಾ ಭಾವೆ ಅವರ ಮಾತನ್ನು ನೆನಪು ಮಾಡ್ತಾರೆ. ರಾನಡೆಯವರೆಗೆ ಅವರು ಅಧ್ಯಯನ ಮಾಡಿದ್ದಾರೆ. ರಾನಡೆ ಅಂದ್ರೆ ಆಧುನಿಕವಾದದ್ದು ಬಿಟ್ಟು ಪಾರಂಪರಿಕವಾಗಿ ಫಿಲಾಸಫಿ ಅಂತ ಬಂದಾಗ ವಿನೋಬಾ ಭಾವೆ, ರಾನಡೆ, ತಿಲಕ್ ಇತ್ಯಾದಿ ಏನು ಹೆಸರು ಹೇಳ್ತೀವಿ ನಾವು ಪರಂಪರೆಯಿಂದ, ಅದನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ. ಇದರ ಕೆಲವೊಂದಿಷ್ಟು ಮುಖ್ಯಾಂಶವನ್ನು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಆರಂಭದಲ್ಲಿ ನಮಗೆ ಈ ಗೀತೆಯ ಒಟ್ಟು ವಿಷಯಗಳನ್ನು 9 ವಿಭಾಗದಲ್ಲಿ ಅವರು ಅದರಿಂದ ಆಂಶಿಕವಾಗಿ ಕೊಡುತ್ತಾರೆ. ಮೊದಲ ಪರಂಪರೆ ಎನ್ನುವಂತಹ ಅಧ್ಯಾಯದಲ್ಲಿ ದರ್ಶನ, ಗುರು ಶಿಷ್ಯ ಪದ್ಧತಿಯನ್ನ ಇದು ಅನುಸರಿಸಿದೆ. ಇದೊಂದು ಗೀತಾ ದರ್ಶನ. ಅನೇಕರು ಇದನ್ನು ದರ್ಶನ ಅಂತ ಕರೆದಿದ್ದಾರೆ. ಇಲ್ಲಿ ಕೂಡ ಪೂಜ್ಯ ಭಟ್ಟರು ಇದನ್ನು ದರ್ಶನ ಅಂತ ಭಾವಿಸಿ ಅದನ್ನು ಆರಂಭಿಸ್ತಾರೆ. ಜೊತೆಗೆ ಪರಿಪ್ರಶ್ನೆಯ ಸೇವೆ ತುಂಬಾ ಸಲ ಅವ್ರು ಹೇಳ್ತಾರೆ. ಅವರ ಮನೆಗೆ ನಾನು ಹೇಳಿದೆ, ಮನೆಯಲ್ಲಿ ಒಂದು 4-5 ಡೈರಿ ಇದೆ. ಅವ್ರ ಜೊತೆಗೆ ನಾನು ಇದರ ಬಗ್ಗೆ PhD ಅಂತ ಓದ್ಬೇಕಿದ್ರೆ ಅವ್ರು ಹೇಳ್ಬೇಕಿದ್ರೆ ಬರ್ಕೊಂಡಿದ್ರು. ಹೇಳ್ಬೇಕಿದ್ರೆ ಅವರಿಗೆ ಸಮಯದ ಮಿತಿ ಇಲ್ಲ. ಫೋನ್ ಮಾಡಿ ಹೋದ್ರಾಯ್ತು. ಮನೆಗೆ ಹೋದ ಮೇಲೆ ಒಂದು 4 ಗಂಟೆಗೆ ಕಾಲೇಜಲ್ಲಿ ಒಂದು ಪರ್ಮಿಷನ್ ತಗೊಂಡು ನಾನು ಅಲ್ಲಿ ಹೋದ್ರೆ 8 ಗಂಟೆ 9 ಗಂಟೆವರೆಗೆ ನಿರಂತರವಾಗಿ ನನಗೆ ಅವರ ಬದುಕಿನ ಅನುಭವದ ಜೊತೆಗೆ ಬೇರೆ ಬೇರೆ ಪುಸ್ತಕದ ಅನುಭವವನ್ನು ಕೊಡುತ್ತಾರೆ. ಯಾಕೆ ನೆನಪು ಮಾಡ್ತಾ ಇದ್ದೇನೆ ಅಂದ್ರೆ ಪರಿಪ್ರಶ್ನೆಯ ಸೇವೆಯ ತಾನು ಗೀತೆಯ ಅಧ್ಯಯನವನ್ನ ನಿರಂತರವಾಗಿ ಇಟ್ಕೊಂಡಿದ್ದೇನೆ ಹೇಳುವುದನ್ನು ಅವರು ಮತ್ತೆ ಅದರ ಜೊತೆಗೆ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಈ ಪುಸ್ತಕ ನನಗದನ್ನು ಧಾರಾಳವಾಗಿ ನೆನಪಿಸ್ತಾ ಇದೆ. 3ನೇ ಅಂಶ ಭಗವದ್ಗೀತೆ. ಆಗ್ಲೇ ಚಂದ್ರಶೇಖರ್ ಭಟ್ರು ಹೇಳಿದ್ರು, ಆಪ್ತ ಸಲಹೆಗಳು ಹೇಗೆ ಆಧುನಿಕ ಅನ್ವಯಿಕತೆ ಇದ್ರ ಜೊತೆಗಿದೆ ಎನ್ನುವುದನ್ನು ಹೇಳಿದ್ರು. ಅವರೊಂದು ಪುರೋಹಿತರಾಗಿ ಹೇಳಿದ್ರು ಅಂತ ನಾನು ಭಾವಿಸ್ತೇನೆ. ಒಬ್ಬರಿಗೆ ಗೀತೆ ಎಷ್ಟು ಆಧುನಿಕ ಅನ್ವಯಿಕತೆಯನ್ನು ಹೊಂದೋದಕ್ಕೆ ಸಾಧ್ಯ ಅನ್ನೋದನ್ನು ಅವರದ್ದೇ ಆದಂತಹ ಒಂದು ಭಾಷೆಯಲ್ಲಿ ಹೇಳಿದ್ರು. ಅವರು ಪೂರ್ವ ಸಂಸ್ಕಾರಗಳಿಗಿಂತ ಅಪರ ಸಂಸ್ಕಾರದ ಆ ಕರ್ಮಾಂಗದಲ್ಲಿ ಒಬ್ಬ ಯಜಮಾನನಿಗೆ ಸಮಾಧಾನ ಮಾಡಲಿಕ್ಕೆ ಗೀತೆ ಎಷ್ಟು ನಮಗೆ ಹತ್ತಿರ ಆಗುತ್ತೆ, ಸಹಾಯ ಮಾಡುತ್ತೆ ಹೇಳುವುದನ್ನು ಅವ್ರು ಹೇಳಿದ್ರು. ಇದು ಗೀತೆಯ ಆಧುನಿಕ ಅನ್ವಯಿಕತೆ. ಆಪ್ತ ಸಲಹೆ ಅಂತ ಅದನ್ನ ಭಟ್ರು ಕರೀತಾರೆ. ಇದು ಏನು ಅಂತಂದ್ರೆ ಅವನನ್ನ ನಾವು ಹೇಳ್ತೀವಿ, ನಮ್ಗೆಲ್ಲ ಗೊತ್ತಿದೆ, ತುಂಬಾ ಇಲ್ಲಿ ಬಂದಿದೆ, 3-4 ಕಡೆಗಳು ಬರುತ್ತೆ. ಏನಂತಂದ್ರೆ ಆಪ್ತ ಸಲಹೆಗಾರ, ಅದ್ರಿಂದ ಒಂದು ಟೆಕ್ಸ್ಟ್ ಬರ್ತಿದ್ದಾರೆ, ಒಂದು ಸಪರೇಟ್ ಆಗಿ ಪ್ರತ್ಯೇಕವಾಗಿ ಒಳಗೆ ಸಿಗತ್ತೆ ನಮ್ಗೆ. ಅದಕ್ಕೆ ವ್ಯಕ್ತಿತ್ವ ವಿಕಸನದ ಭಾಗದಲ್ಲಿ ನಾವು ಇದನ್ನ ನೋಡ್ತೇವೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೇಳೋದು ಭಗವದ್ಗೀತೆಯಲ್ಲಿರುವ ವ್ಯಕ್ತಿತ್ವ ವಿಕಸನದ ವಿಚಾರಗಳು ಅಂತ. ನನ್ನ ಸಂಶೋಧನೆ ವಿಷಯವೂ ಕೂಡ ಹತ್ತಿರ ಅದಕ್ಕೆ ಸಂಬಂಧಪಟ್ಟೇ ಇದೆ. ಮೈಂಡ್ ಮ್ಯಾನೇಜ್ಮೆಂಟ್ ಮತ್ತು ಮ್ಯಾನೇಜ್ಮೆಂಟ್ ಥಾಟ್ಸ್ ಇದರ ಭಗವದ್ಗೀತೆಯಲ್ಲಿ ಈ ವಿಷಯವನ್ನು ಕುರಿತು ನಾನು ಅಧ್ಯಯನ ಮಾಡಿದವರಲ್ಲಿ. ವ್ಯಕ್ತಿತ್ವ ವಿಕಸನ ಅದರ ಒಂದು ಭಾಗ. ಇಲ್ಲಿ 4 ಅಧ್ಯಾಯಗಳು. 1 ನಿಮಿಷ. ಇಲ್ಲಿ ನಮಗೆ ವಿಕಸನಕ್ಕೆ ಸಾಧನ ಮಾರ್ಗಗಳು, ಬದ್ಧತೆ, ನಿರಂತರ ಸ್ಥಿರತೆಯತ್ತ ಎನ್ನುವುದು, ಆಮೇಲೆ ವಾಸ್ತವಿಕತೆ ಮತ್ತು ಸಂದಿಗ್ಧತೆ ಕೊನೆಯ ಅಧ್ಯಾಯ. ತುಂಬಾ ಪ್ರಾಕ್ಟಿಕಲ್ ಆಗಿ ಇದರೊಳಗೆ ಅವರು ಗೀತೆ ಹೇಗೆ ನಮ್ಮ ವಸ್ತುಸ್ಥಿತಿಯ ಮನಸ್ಥಿತಿಯನ್ನು ವಸ್ತುಸ್ಥಿತಿಯತ್ತ ಕರೆದುಕೊಂಡು ಹೋಗುತ್ತೆ. ಅವ್ರು ಹೇಳ್ತಾರೆ, ವಸ್ತುಸ್ಥಿತಿಯತ್ತ ಮನಸ್ಸು ಹೋದ್ರೆ ಅದು ಸಂದಿಗ್ಧ ಸಿಗ್ತದೆ,
ಮನಸ್ಸಿನಂತ ವಸ್ತುಸ್ಥಿತಿ ಬಂದ್ರೆ ಅದು ಸ್ಥಿರತೆ ಹತ್ರ ಬರ್ತದೆ. ಅಂದ್ರೆ ಈ ಅರ್ಥದಲ್ಲಿ, ಇದು ಶಬ್ದ ಇದೆಲ್ಲ, ಬಟ್ ಈ ಅರ್ಥದಲ್ಲಿ ಅವರು ಬರೀತಾರೆ, ವಸ್ತುಸ್ಥಿತಿ ಮತ್ತು ಮನಸ್ಥಿತಿಯ ಸಮತ್ವವೇ ಸಮತ್ವಂ ಯೋಗ ಉಚ್ಯತೆ. ಇದೇ ಸಮತ್ವ ಎನ್ನುವ ಭಾವ ನಮಗೆ ಕೊನೆಯಲ್ಲಿ ಅವರು ಉಪಸಂಹಾರವಾಗಿ ಬರೆದದ್ದು ನನ್ನ ಅನುಭವಕ್ಕೆ ಬಂದಿರುವಂತಹದ್ದು. ಮುಂದೆ ಅಲ್ಲಿ ಸಿಗುವಂತಹ ವಿಷಯ, ಆ ಭಾಗದಲ್ಲಿ ಕಮಿಟ್ಮೆಂಟ್ ಅಂತ ಹೇಳ್ತೀವಿ. ಒಂದು ಮಾತು ಹೇಳ್ತಾರೆ, ನನ್ನ ಏನು ಥೀಸಿಸ್ ನಲ್ಲಿ ಕೂಡ ಬಳಸಿದ್ದೇನೆ, ಇಲ್ಲಿ ಕೂಡ ಸಿಕ್ಕಿದೆ. ಏನಂತಂದ್ರೆ, ನಾವು ಗುರಿಯನ್ನು ಹೇಗೆ ನಿರ್ದೇಶನ ಮಾಡ್ಕೊಳ್ಬೇಕು, ಇದು ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಿದ್ದು. ಲಾಂಗ್ ಟರ್ಮ್ ಗೋಲ್ ಮತ್ತೆ ಶಾರ್ಟ್ ಟರ್ಮ್ ಗೋಲ್ ಅಂತ ಪ್ರಸಿದ್ಧವಾಗಿ ನಾವು ಹೇಳ್ತೀವಿ. ಭಗವದ್ಗೀತೆ ಹೇಗೆ ಇದಕ್ಕೆ ಮುನ್ನುಡಿ ಬರೆಯುತ್ತೆ ಅನ್ನೋದನ್ನ ಅವ್ರು ಹೇಳ್ತಾರೆ, ಲಾಂಗ್ ಟರ್ಮ್ ಗೋಲ್ ಮತ್ತೆ ಶಾರ್ಟ್ ಟರ್ಮ್ ಗೋಲ್. ಇಲ್ಲಿ ಅವರು ಒಂದು ಮಾತನ್ನ ಬಳಸ್ತಾರೆ, ಏನಂತಂದ್ರೆ 2ನೇ ಅಧ್ಯಾಯದ 69ನೇ ಶ್ಲೋಕ. ಇದು ಶ್ಲೋಕ ನೆನಪಿ ಬರ್ತಾ ಇಲ್ಲ. ಇದು ಯಾವ್ದಂತಂದ್ರೆ, ಹಗಲು ರಾತ್ರಿಯಾಗಿ ಕಾಣ್ತದೆ, ರಾತ್ರಿ ಹಗಲಾಗಿ ಕಾಣ್ತದೆ. ಯಾನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ ಸಂಯಮಿ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೆ ಎನ್ನುವ ಮಾತು. ಇದು ಮೇಲ್ನೋಟಕ್ಕೆ ವೈರುಧ್ಯಗಳ ತುಲನೆ. ಸಾಮಾನ್ಯರಿಗೆ ರಾತ್ರಿ, ಮುನಿಗೆ ಜಾಗೃತ ದಿನವಾಗಿರುತ್ತೆ. ಅನ್ಯರು ದಿನದಂದು ಜಾಗೃತವಾಗಿರುವ ಕಾಲವನ್ನು, ಅನ್ಯರು ದಿನದಂದು ಅಂದ್ರೆ ಹಗಲಿನಲ್ಲಿ ಜಾಗೃತವಾಗಿರುವ ಸಮಯವನ್ನು, ಕಾಲವನ್ನು ಮುನಿಯು ರಾತ್ರಿ ಎಂದು ಕಾಣುತ್ತಾನೆ ಅಂತ ಅದಕ್ಕೆ 2 ಕಾಮೆಂಟ್ ಇದ್ದಾರೆ. ಬಹಳ ಸೂಕ್ಷ್ಮ ಇದೆ ವಿಷಯ. ಪುಸ್ತಕ ಅವಲೋಕನ ಸುಲಭ, ನನಗಂತೂ ಸುಲಭ ಇಲ್ಲ ಇದು. ಅಲ್ಲಿರುವ ವಿಷಯವನ್ನ ಹೇಳುವ ಪ್ರಯತ್ನ. ಕಾಣುತ್ತಾನೆ ಅಂತ ಅಂದ್ರೆ ದರ್ಶನಕ್ಕೆ ಮಹತ್ವವನ್ನು ಕೊಟ್ಟಿದ್ದೀವಿ. ಈ ದರ್ಶನವನ್ನ ನಾವು ಇಲ್ಲಿ ಬರೀತಾರೆ, ರಾತ್ರಿ ಎಂದರೆ ಇಂದ್ರಿಯಗಳು ಸ್ತಬ್ಧವಾಗಿರಬೇಕಾದ ಕಾಲ ಅಥವಾ ಸ್ತಬ್ಧವಾಗಿರುವ ಕಾಲ. ಹಗಲೆಂದರೆ ಇಂದ್ರಿಯಗಳು ಜಾಗೃತ ಅವಸ್ಥೆಯಲ್ಲಿರುವ ಕಾಲ. ಸಾಮಾನ್ಯರು ಕ್ಷಣಿಕವಾದಂತಹ ಯಾವ ಸೌಖ್ಯವನ್ನು ಲಕ್ಷಿಸಿಕೊಂಡು ಮುಂದೆ ಹೋಗ್ತಾರೋ ಆಗ ಮನಸ್ಸು ಆ ಕಡೆಗೆ ಸಹಜವಾಗಿ ಸೆಳೆಯಲ್ಪಡುತ್ತದೆ. ಇಂದ್ರಿಯ ಈ ವಿಷಯದಲ್ಲಿ ಸಂಯಮಿಗಳು ಅಂದ್ರೆ ಮುನಿಗಳು ರಾತ್ರಿಯ ಹಾಗೆ ಅಂದ್ರೆ ಇಂದ್ರಿಯಗಳನ್ನು ಸ್ತಬ್ಧಗೊಳಿಸ್ತಾರೆ ಅಥವಾ ಗೊಳಿಸಬೇಕು ಎನ್ನುವ ಅಭಿಪ್ರಾಯ. ಹೀಗೆ ನಿರ್ವಾಹಕನು ದೂರದೃಷ್ಟಿಯಿಂದ ಅಂತಿಮ ಗುರಿಯ ತಲುಪಲು ತನ್ನ ತಾತ್ಕಾಲಿಕವಾದ ಫಲಿತವಾದಂತಹ ಗುರಿಯನ್ನು ನಿರ್ಲಕ್ಷಿಸಬೇಕು ಎನ್ನುವ ಅಭಿಪ್ರಾಯವನ್ನು ಅವರಿಂದ ಹೇಳ್ತಾರೆ. ಈ ರೀತಿಯಲ್ಲಿ ವಾಸ್ತವಿಕತೆ, ಸಂದಿಗ್ಧತೆ ಎನ್ನುವ ವಿಚಾರದಲ್ಲಿ ಅವರು ತಿಳಿಸಿದ್ರು. ಅಲ್ಲಿ ಇದರ ಆರಂಭದ ಮತ್ತೊಂದು ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ. ಮತ್ತೊಂದು ಏನಂತಂದ್ರೆ, ಇದಕ್ಕೆ ಪೂರಕವಾಗಿ ಗೀತೆಯಲ್ಲಿ ಹೇಳಿದ ತತ್ವಗಳು ಏನೇನು, ಭಗವದ್ಗೀತೆ ಏನೇನು ಹೇಳುತ್ತೆ ಅಂತ ಈಗ ನಾವು ಶಂಕರಾಚಾರ್ಯರಿಂದ ಕೇಳ್ತಾ ಇದ್ದೇವೆ. ಇವತ್ತಿನ ಆಧುನಿಕ ಈಗ AI ಕೂಡ ನಮಗೆ ಭಗವದ್ಗೀತೆಯನ್ನು ಕಳಿಸ್ಕೊಡ್ತದೆ, ಅಲ್ಲಿವರೆಗೆ ನಾವು ಬಂದಿದ್ದೇವೆ. ಅಂದ್ರೆ ಅಷ್ಟು ಅಡ್ವಾನ್ಸ್ ಆಗಿ ಅದರ ಬಗ್ಗೆ ಸಂಶೋಧನೆಗಳು ನಿರಂತರವಾಗಿ ನಡೀತಾ ಇದೆ, ಆಗ್ತಾ ಇರುವಂತದ್ದು. ಇವತ್ತಿನ ಕಾಲದಿಂದ ಅಂದಿನ 7 ಅಥವಾ 8ನೇ ಶತಮಾನದ ಶಂಕರರಿಂದ ತೊಡಗಿ ಇವತ್ತಿನ ಕಾಲದವರೆಗೆ ನಾವು ನೋಡಿದ್ರೆ, ನಾವು ಅದಕ್ಕೂ ಪೂರ್ವದ್ದು ಉಪಲಬ್ಧಿ ಇಲ್ಲದೆ ನಾವು ಅಲ್ಲಿಂದ ತಗೊಳ್ಬಹುದು. ನೋಡ್ತಾ ಹೋದ್ರೆ ನಮ್ಗೆ ಒಟ್ಟು ಅಲ್ಲಿರುವಂತಹ ತತ್ವಗಳು ಕೆಲವು ರಿಪೀಟ್ ಆಗಿ ಕಾಣ್ತದೆ, ತುಂಬಾ ಸಲ ಹೇಳಿದಾಗ ಕಾಣ್ತದೆ. ಭಟ್ರು ಅದಕ್ಕೆ ಒಂದು ಇಲ್ಲಿ ಬರೀತಾರೆ, ಯಾವುದು ರಿಪಿಟೇಷನ್ ಅಂತಂದ್ರೆ ಯಾವುದು ಅತ್ಯಂತ ಪ್ರಭಾವ ನಮ್ಮ ಮೇಲೆ ಆಗ್ಲೇಬೇಕೋ ಅದನ್ನು ನಾವು ಏನ್ ಮಾಡ್ತೀವಿ ಅಂತಂದ್ರೆ ರಿಪೀಟ್ ಮಾಡ್ತೀವಿ. ಯಾವುದು ನಮ್ಗೆ ಅತ್ಯಂತ ಪ್ರಭಾವಯುತವಾಗಿ ನಮ್ಮೊಳಗೆ ಹೋಗ್ಬೇಕು ನಾವು ಅದನ್ನು ಹೇಳ್ತೀವಿ ಎನ್ನುವುದನ್ನು ಅವರು ಉದಾಹರಣೆ ಸಹಿತವಾಗಿ ಬರೀತಾರೆ. ಒಬ್ಬ ಉಪನ್ಯಾಸಕರಾಗಿ ವಿದ್ಯಾರ್ಥಿಗಳಿಗೆ ಇಂಥದ್ದು ಮಾಡು, ಅವರು ಉಪನ್ಯಾಸ ವೃತ್ತಿಯಲ್ಲಿದ್ದವರು, ಅವರು ಬರೀತಾರೆ, ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರ್ ಹೀಗೆ ಮಾಡು, ಹೀಗೆ ಮಾಡಬೇಡ ಎನ್ನುವುದನ್ನು ಹೇಳಬೇಕಿದ್ರೆ ಮಾಡಬೇಡ ಹೇಳುವುದನ್ನ ತುಂಬಾ ಸಲ ಮತ್ತೆ ಅದರಿಂದ ಉತ್ತರಿಸಬೇಕಾಗುತ್ತೆ. ಮಾಡಬೇಡ, ಹಾಗೆ ಮಾಡಬೇಡ, ಮಾಡಲೇಬಾರದು, ಪುನಃ ಪುನಃ. ಗೀತೆ ಇದು ನಮಗೆ ಟೆಕ್ಸ್ಟ್ ಆಗಿ ತಿಳಿಸ್ಕೊಡುತ್ತೆ. ಗೀತೆಯಲ್ಲಿ ತುಂಬಾ ಸಲ ಅವನು ಹೇಳ್ತಾರೆ, ಮಾಮನುಸ್ಮರ, ಮಯ್ಯೇವ ಮನಾಧತ್ಸ್ವ, ನನ್ನಲ್ಲಿಯೇ ಕೊನೆಯಲ್ಲಿ ನನ್ನಲ್ಲಿ ಶರಣಾಗತನಾಗು, ಅಲ್ಲಿವರೆಗೆ. ಸೊ ಆ ಸಂಪೂರ್ಣ ಶರಣಾಗತಿಯವರೆಗೂ ಕೂಡ ಕೃಷ್ಣ ಹೇಳುವುದು ಏನಿದೆ, ಈ ತತ್ವ ಅಥವಾ ಈ ಸತ್ವ ನಮಗೆ ಏನನ್ನು ತಿಳಿಸ್ಕೊಡುತ್ತೆ ಅಂತಂದ್ರೆ, ಗೀತೆ
ಭಗವಂತನನ್ನು ಎಷ್ಟು ಅನಾವರಣಗೊಳಿಸುತ್ತೆ. ಇವತ್ತು ಆರಂಭದಲ್ಲಿ ನಾವು ಏನು ವಿಶ್ವರೂಪ ದರ್ಶನವನ್ನ ಇಲ್ಲಿ ಪಾರಾಯಣ ಮಾಡಿದ್ವಿ, ಆ ವಿಶ್ವರೂಪ ದರ್ಶನದಲ್ಲಿ ಹೇಳಿದ ವಿಚಾರಗಳನ್ನು ನೆನಪಿಸಿಕೊಂಡು ಇವತ್ತಿಗೆ ತಕ್ಕದಾಗಿ ನಾವು ಹೇಳೋದಿದ್ರೆ, ಭಗವದ್ಗೀತೆ ಯಾವ ರೀತಿಯಲ್ಲಿ ಭಗವತ್ ತತ್ವದ ಭೌಮವನ್ನ ತಿಳಿಸ್ತದೆ ಮತ್ತು ನಾವು ಎಷ್ಟು ಕುಬ್ಜರು ಎನ್ನುವುದನ್ನ ತಿಳಿಸ್ತದೆ. ಇದನ್ನ ನಾನಿಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಅವರ ಮುಂದಿನ ಅಂಶ ಗೀತೆಯ ಬೇರೆ ಬೇರೆ ತತ್ವಗಳಲ್ಲಿ ಸ್ವೀಕರಿಸಿದ್ದು 10 ತತ್ವಗಳು. ಅದನ್ನು ಓದ್ಬಿಡ್ತೇನೆ ಏನೇನು ಅಂತ. ಅದು ಪುಸ್ತಕದ ಒಂದು ಅಂತರಂಗದಲ್ಲಿ ಮುಖ್ಯ ಅಂಶ. ಒಂದು ಈಗಾಗಲೇ ಹೇಳಿದೆ, ಪರಂಪರೆ. ಆಗ ಭಟ್ರು ಹೇಳಿದ್ರು, ಚಂದ್ರಶೇಖರ್ ಭಟ್ರು, ಆತ್ಮತತ್ವ ಎನ್ನುವುದು ಹೇಗೆ ಅಂತ. ಆತ್ಮದ ನಿತ್ಯತೆಯೇ ಗೀತೆಯ ಬಹಳ ಮೂಲ ದ್ರವ್ಯ. ಯಾಕೆಂದ್ರೆ ಅಲ್ಲಿಯೇ ಇದೆ. ಅರ್ಜುನನ ವಿಷಾದ ಅಲ್ಲಿ ಒಂದಂತೆ ಕಡಿಮೆ ಆಗಿದೆ, ಆಮೇಲೆ ಅವನಿಗೆ ವಿಷಾದ ಇಲ್ಲ. ಭಟ್ರು ಬರೀತಾರೆ, ನನಗೆ ವಿಷಾದದಿಂದ ಸಂದಿಗ್ಧತೆಯಿಂದ ಸ್ಥಿರತೆಯ ಕಡೆಗೆ, ವಿಷಾದದಿಂದ ಸಂದಿಗ್ಧತೆಯತ್ತ, ಸಂದಿಗ್ಧತೆಯಿಂದ ಸ್ಥಿರತೆಯತ್ತ ಅಂತ 2 ಹಂತ ಇದೆ. ವಿಷಾದ ಹೋಯಿತು, ಆದ್ರೆ ಸಂದಿಗ್ಧತೆ ಬಂತ ಅವನಿಗೆ. ಏನ್ ಸಂದಿಗ್ಧತೆ? ಯಾವುದು? ಈಗ ಕರ್ಮ ಮಾಡೋದು, ಕರ್ಮವೋ ಜ್ಞಾನವೋ ಅಂತ ಬಂತಲ್ಲ, ಆಗ ಅವನಿಗೆ ಅದು ಪೂರ್ವಭಾವಿಯಾಗಿ ಬಂದದ್ದು ಏನು ಅಂತಂದ್ರೆ, ಅವನಿಗೆ ಬೋಧನೆ ಮಾಡಿದ ಯಾವುದು ಅಂತಂದ್ರೆ ಆತ್ಮತತ್ವ ಅಂತ. ಆತ್ಮತತ್ವದ ವಿವರಣೆ ಉದ್ಘಾಟಕರಾಗಿ ಹೇಳಿದ್ರು, ಹಾಗಾಗಿ ಅದು ರಿಪೀಟ್ ಮಾಡೋದು ಬೇಡ, ಮುಂದೆ ಹೋಗ್ತಾ ಇದ್ದೀನಿ. ಮುಂದಿನ ಅಂಶ ತಗೊಂಡಿದ್ದು ಅದೇ 2ನೇ ಅಧ್ಯಾಯದ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಅವರು ಬರೀತಾರೆ. ಈ ಸ್ಥಿತಪ್ರಜ್ಞನ ಲಕ್ಷಣವನ್ನ ಒಟ್ಟು 7 ಪುಟಗಳಲ್ಲಿ ಅವರು ಬರೀತಾರೆ. ಪ್ರಜ್ಞನ ಸ್ಥಿತಿ, ಸ್ಥಿತಪ್ರಜ್ಞನ ಸ್ಥಿತಿ, ಪ್ರಜ್ಞೆಯ ಸ್ಥಿತಿ, ಬ್ರಾಹ್ಮಿ ಸ್ಥಿತಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ತಿ ವಿಮುಹ್ಯತೆ ತಿತ್ವಾಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ವೃಕ್ಷತಿ. 2ನೇ ಅಧ್ಯಾಯದ 72ನೇ ಶ್ಲೋಕ, ಕೊನೆಯ ಶ್ಲೋಕ ಆ ಅಧ್ಯಾಯದಲ್ಲಿ. ಅದು ಬ್ರಾಹ್ಮಿ ಸ್ಥಿತಿ. ಅಲ್ಲಿಗೆ ಗೀತೆ ಮುಗಿಯಿತು ಅಂತಲೂ ಹೇಳಿದವರಿದ್ದಾರೆ. ನಿಜವಾಗಿ ಭಗವದ್ಗೀತೆ ಅವನಿಗೆ ಉಪದೇಶ ಆಯ್ತು ಅಂದ್ರೆ ಅವನ ವಿಷಾದ ಹೋಯಿತು, ಸಂಶಯ ಬಂದಿದ್ರೆ ಗೀತೆ ವಿಸ್ತಾರ ಆಯ್ತು. ಆಮೇಲೆ ಇಲ್ಲದೇ ಇದ್ರೆ ಅವನು ಪುನಃ 3ನೇ ಅಧ್ಯಾಯದ ಆರಂಭದಲ್ಲಿ ಕೇಳೋದೇನು ಅಂತಂದ್ರೆ, ಅರ್ಜುನನ ಮಾತಿನ ಆರಂಭ ಆಗುತ್ತೆ, ಕರ್ಮ ಶ್ರೇಷ್ಠವೋ ಜಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿ ಜನಾರ್ದನ. ಅಲ್ಲಿ ಅವನು ಹೇಳ್ತಾನೆ, ಜ್ಞಾನ ಯೋಗ ಮತ್ತು ಕರ್ಮ ಯೋಗದಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ಅವನಿಗೆ ಸಂದೇಹ ಹೋಯಿತು, ಆ ಸಂಶಯ ಇದು ಹೋಯ್ತು, ವಿಷಾದ ಹೋಯಿತು, ಆದ್ರೆ ಸಂದೇಹಗಳು ಬಂತು. ಹಾಗಾಗಿ ಗೀತೆ ಬೆಳೆಯಿತು. ಇಲ್ಲಿ ಅವರು ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳಿ ಕರ್ಮಯೋಗಕ್ಕೆ ಹೋಗ್ತಾರೆ. 3ನೇ ಭಾಗ ಗೀತೆ ತೆರೆದುಕೊಂಡಂತಹ ರೀತಿಗೆ ನೋಡಿದ್ರೆ, ನಮ್ಗೆ ಇತಿಹಾಸದಲ್ಲಿ ಸಿಗುವ ಪುಸ್ತಕಗಳನ್ನು ನೋಡಿದ್ರೆ, ಭಗವದ್ಗೀತೆ ಅನೇಕರಿಂದ ಪ್ರಸಿದ್ಧಿಗೆ ಬಂತು. ಅದರಲ್ಲಿ ತುಂಬಾ ಪ್ರಸಿದ್ಧಿಗೆ ಬಂದಿದ್ದು ತಿಲಕರ ಕರ್ಮಯೋಗ ರಹಸ್ಯ ಎನ್ನುವ ಒಂದು ಟೀಕೆಯಿಂದ. ಅವರು ಅದರಿಂದ ಜೈನಿನಲ್ಲಿ ಕುಳಿತು ಬರೆದ್ರು ಹೇಳುವುದು ಅದಕ್ಕೆ ಮತ್ತೂ ಒಂದು ವಿಶೇಷತೆ ಬಂತು. ಕರ್ಮ ಮಾಡಬೇಕು, ಕರ್ಮಯೋಗದ ಪರವಾಗಿ ಬರೀತಾರೆ, ಆದ್ರೆ ಅವರು ತಟಸ್ಥವಾಗಿದ್ರು, ಅವರಿಗೆ ಕರ್ಮ ಬಂಧನ ಇತ್ತು. ಆ ಕರ್ಮ ಬಂಧನವನ್ನ ಅವರು ಇಟ್ಕೊಂಡು ಹೇಗೆ ಗೀತೆಯನ್ನು ನೋಡಬಹುದು ಅಂತ ವೇದಗಳ ಉಪನಿಷತ್ತುಗಳ ಉಲ್ಲೇಖದೊಂದಿಗೆ ತಿಲಕರು ಬರೀತಾರೆ. ನಾವು ಕನ್ನಡದಲ್ಲಿ ಅದರಿಂದ ಓದ್ತೀವಿ, ಕನ್ನಡದಲ್ಲಿ ನಮಗೆ ಸಿಗತ್ತೆ, ಓದ್ತೀವಿ. ತಿಲಕರ ಗೀತೆ ಕರ್ಮ. ನನ್ನ ವ್ಯಕ್ತಿಗತವಾದ ಒಂದು ಅಭಿಪ್ರಾಯ ಈ ಸಂದರ್ಭದಲ್ಲಿ ಹೇಳ್ತೇನೆ. ಗೀತೆಯ ಬಗ್ಗೆ ನಾವು ನೋಡ್ತಾ ಹೋದ್ರೆ 18 ಅಧ್ಯಾಯವನ್ನು ನೋಡಿದ್ರೆ, ಆಗ ಹೇಳಿದ್ರು 18 ಅಧ್ಯಾಯದ ವಿಷಯ ಬಂತು ಹಾಗಾಗಿ ಹೇಳ್ತಾ ಇರೋದು. ನನಗೆ ಕಂಡ ಒಂದು ಸತ್ಯ ಏನು ಅಂತಂದ್ರೆ, ನನ್ನ ವ್ಯಾಪ್ತಿಯಲ್ಲಿ ಇತಿಮಿತಿಯಲ್ಲಿ ನನಗೆ ಕಂಡಿದ್ದು, ಗೀತೆ ಕರ್ಮವನ್ನು ಇನ್ನಿಲ್ಲದಂತೆ ಪ್ರೇರಣೆ ಕೊಡ್ತದೆ. ನೀನು ಆಕ್ಟಿವ್ ಆಗಿರ್ಬೇಕು, ಯಾವತ್ತೂ ಏನು ಡಿಆಕ್ಟಿವೇಟ್ ಆಗಬಾರ್ದು, ನಿನ್ನೊಳಗೆ ಕ್ರಿಯಾಶೀಲತೆ ಹೋಗ್ಲೇಬಾರ್ದು ಹೇಳೋದನ್ನ ಕೊನೆಯವರೆಗೂ ಹೇಳುತ್ತೆ. ಹೆಸರು ಮಾತ್ರ ಕರ್ಮಯೋಗ ಅಂತ 3ನೇ ಅಧ್ಯಾಯಕ್ಕಿದೆ. ಜ್ಞಾನಯೋಗದಲ್ಲೂ ಕರ್ಮದ ವಿಷಯವೇ ಚರ್ಚೆ ಆದದ್ದು. ಅದೇ ಹೆಸರು ಜ್ಞಾನ ಯೋಗ ಅಂತಿದೆ. ಜ್ಞಾನ ಶ್ರೇಷ್ಠ ಅಂತ ಹೇಳ್ತಾನೆ. ಜ್ಞಾನ ಎನ್ನುವುದೊಂದು ಇಂಧನ ಅಥವಾ ಬೆಂಕಿ, ಅದು ಕರ್ಮವನ್ನು ಸುಡುತ್ತದೆ ಅಂತ ಹೇಳ್ತಾನೆ. ಆದ್ರೆ ಆ ಕರ್ಮವನ್ನು ಸುಡಬೇಕಿದ್ರೆ, ಹೆಂಗಿದ ಕರ್ಮ ಸುಡುತ್ತದೆ ಅಂತ ಹೇಳ್ಬೇಕಿದ್ರೆ ಕರ್ಮ, ವಿಕರ್ಮ, ಅಕರ್ಮ ಎಲ್ಲ ಹೇಳ್ತಾನೆ. ನಮಾಂ ನಿಂಪಂತಿ ಕರ್ಮಾಣಿ ಎಲ್ಲ 4ನೇ ಅಧ್ಯಾಯ. ಹೆಸರೇನಿದೆ? ಜ್ಞಾನಯೋಗ. ಕರ್ಮಯೋಗದಲ್ಲಿ ಭಟ್ರು ಈ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಇದರ ಆ ಕರ್ಮಯೋಗದ ಜೊತೆಯಲ್ಲಿಯೇ ಪೇಜ್ ನಂಬರ್ 36ರಿಂದ 56 20 ಏನು ಪೇಜ್ಗಳು ಕರ್ಮ ಫಲ, ಕರ್ಮ ಎಂದ್ರೆ ಏನು ಇತ್ಯಾದಿಗಳನ್ನು ಹೇಳ್ತಾ ಆಧುನಿಕ ಅನ್ವಯಿಕತೆಯಲ್ಲಿ ಅದು ಪರ್ಯವಸಾನವಾಗುತ್ತೆ.
ಒಂದು ಮಾತು ಹೇಳ್ತಾರೆ, ನಾನು ಬಳಸ್ಕೊಂಡಿದ್ದು, ನಮ್ಮ ಥೀಸಿಸ್ ನಲ್ಲಿ ಬಳಸ್ಕೊಂಡಿದ್ದು ಏನಂತಂದ್ರೆ, ಲವ್ ಯುವರ್ ವರ್ಕ್ ನಾಟ್ ಇನ್ಸ್ಟಿಟ್ಯೂಷನ್ ಅಂತ ಒಂದು ಮಾತು ಹೇಳ್ತಾರೆ. ತುಂಬಾ ನನಗೆ ಅದು ಮನಸ್ಸಿಗೆ ನಾಟಿದ ಮತ್ತು ಯಾವಾಗಲೂ ನಾನು ನೆನಪು ಮಾಡಿಕೊಳ್ಳುವ ಒಂದು ಮಾತು. ನಿನ್ನ ಕೆಲಸವನ್ನು ಪ್ರೀತಿಸಬೇಕೇ ವಿನಃ ಸಂಸ್ಥೆಯನ್ನಲ್ಲ ಅಂತಂದ್ರೆ ನೆಗೆಟಿವ್ ಅಲ್ಲ, ದಯವಿಟ್ಟು ಯಾರು ಅಪಾರ್ಥ ಮಾಡಬೇಡಿ. ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇಲ್ವಾ ನೀವು ಹಿಂಗ್ ಹೇಳ್ತಾ ಇದ್ದಾನೆ ಸಂಸ್ಥೆ ಬಗ್ಗೆ, ಹಾಗಲ್ಲ. ಅರ್ಥ ಏನು ಅಂತಂದ್ರೆ ಅಟ್ಯಾಚ್ಮೆಂಟ್ ಮತ್ತು ಡಿಟ್ಯಾಚ್ಮೆಂಟ್ ಅಂದ್ರೆ ಏನು ಅಂತ ತುಂಬಾ ಸೊಗಸಾಗಿ ಆ ಮಾತು ಹೇಳ್ಕೊಡುತ್ತೆ. ಮ್ಯಾನೇಜ್ಮೆಂಟ್ ಥಾಟ್ಸ್ ಇದನ್ನು ಹೇಳುತ್ತೆ, ನಿಮ್ಮ ಕೆಲಸವನ್ನು ಪ್ರೀತಿಸಿದ್ರೆ ನಿಮ್ಮ ಸಂಸ್ಥೆಯನ್ನು ಪ್ರೀತಿಸಿದಂತೆ ಅಂತ ಹೇಳುತ್ತೆ. ನಾವು ಅದರಿಂದ ಗೀತೆಗೆ ತಕ್ಕ ಹಾಗೆ ಅಲ್ಲಿ ಬರ್ತದೆ ಕರ್ಮಯೋಗ. ಪುನಃ ನೋಡಿ 5ನೇ ಅಧ್ಯಾಯ ಇದೆ, ಹೆಸರು ಕರ್ಮ ಸನ್ಯಾಸ ಯೋಗ ಅಂತ ಇದೆ. ಕರ್ಮ ಸನ್ಯಾಸ ಅಂದ್ರೆ ಕರ್ಮ ಬಿಡೋದು ಅಂತಲ್ಲ, ಹಾಗೆ ಕರ್ಮದ ಫಲವನ್ನು ಬಿಡಬೇಕು. ಪದ್ಮಪತ್ರ ಮಿವಾಂಬಸ ಎನ್ನುವುದು 5ನೇ ಅಧ್ಯಾಯದ ಮಾತು. ಇಲ್ಲಿ ಕರ್ಮದ ಕುರಿತು ಹೇಳ್ಬೇಕಿದ್ರೆ ಇದನ್ನೆಲ್ಲ ಸೇರಿಸಿಕೊಂಡು ಹೇಳ್ತಾರೆ. ಕರ್ಮ ಬಿಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಅಲ್ಲಿ ಮಾತೆ ಬರುತ್ತೆ ಏನಂತಂದ್ರೆ, ಕೆಲಸ ಮಾಡದೆ ಒಂದು ಕ್ಷಣನು ನಜಾತು ತಿಷ್ಠ ತ್ಯಕರ್ಮಕೃತ್. ಕೆಲಸ ಮಾಡದೆ ಯಾರು ಇರ್ಲಿಕ್ಕಾಗಲ್ಲ. ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ಇಲ್ಲ ದೇಹ ಕೆಲಸ ಮಾಡ್ತಾ ಇರುತ್ತೆ, ಇಲ್ಲ ಮಾತು ಕೆಲಸ ಮಾಡ್ತಾ ಇರುತ್ತೆ. ತ್ರಿಕರಣ ಅಂತ ಏನ್ ಹೇಳ್ತೀವಿ, ಕೆಲಸ ಇಲ್ಲದೆ ಇರ್ಲಿಕ್ಕಾಗಲ್ಲ ರೀ. ಆದ್ದರಿಂದ ಕೆಲಸ ಮಾಡದೆ ಇರ್ಲಿಕ್ಕಾಗಲ್ಲ, ಒಳ್ಳೆ ಕೆಲಸ ಮಾಡು. ಆದ್ರೆ ಫಲ ನಿರೀಕ್ಷೆಯ ವಿಷಯದಲ್ಲಿ ನಾವೆಲ್ಲ ಸೋಲೋದು, ಸುಣ್ಣ ಆಗೋದು, ಸುಣ್ಣ ಆಗ್ಲಿ ಅಂತ ಹೇಳ್ತೀವಲ್ಲ, ಅದೇ ಬಹಳ ದೊಡ್ಡ ಸಮಸ್ಯೆ. ಮನಸ್ಸಿಗೆ ಆಘಾತ ಕೊಡುವ, ಮನಸ್ಸಿಗೆ ವ್ಯಾಧಿಯನ್ನು ತರುವ, ಅಥವಾ ಮನಸ್ಸನ್ನು ಬಹಳ ಸಂಕಷ್ಟಕ್ಕೆ ಸಿಗಿಸುವುದು ಯಾವುದು ಅಂತಂದ್ರೆ, ಕೆಲಸ ಮಾಡಿ ಫಲ ಬೇಡ ಅಂತಂದ್ರೆ ಹೆಂಗಿರೋದು ಹೇಳಿ, ಇದೇ ಇರೋದು ಸಮಸ್ಯೆ. ಈ ಸಮಸ್ಯೆಗೆ ಉತ್ತರ ನಮ್ಮ ಬದುಕೆ ಕಾರ್ಯಾಗಾರ ಆಗ್ಬೇಕು ಅಂತ ಅನ್ಸುತ್ತೆ. ಇಲ್ಲಿ ನಮ್ಗೆ ಓದಿದಾಗ ಅನುಭವ ಆಗೋದು, ಭಗವದ್ಗೀತೆ ಕಾರ್ಯಾಗಾರ ಅಲ್ಲ, ಭಗವದ್ಗೀತೆಗೆ ಜೀವನ ಕಾರ್ಯಾಗಾರ. ಇದು ನಾನು ಅರ್ಥ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಜೀವನವೇ ಗೀತೆಗೊಂದು ದೊಡ್ಡ ಕಾರ್ಯಾಗಾರ. ಆಯಾ ಸಂದರ್ಭಕ್ಕೆ ಯಾವುದೆಲ್ಲ ತತ್ವಗಳು ನಮಗೆ ಮೇಳೈಸಿ ಸಿಗತ್ತೋ ಅದನ್ನು ನೋಡ್ತಾ ಹೋಗ್ಬೇಕು. ಅದಕ್ಕೆ ಭಟ್ರು ಇಲ್ಲಿ ಬರೀತಾರೆ, ಕರ್ಮಯೋಗದ ಲಕ್ಷಣವಾಗಿ ಹೇಳ್ತಾರೆ, ಯೋಗ ಕರ್ಮಸು ಕೌಶಲಂ ಅಂತ ಹೇಳಿ. ಕೌಶಲ್ಯ ಎಂಬ ಪದಕ್ಕೆ ಅನೇಕ ಅರ್ಥಗಳಿದೆ. ಇದು ಗುಣವಾಚಕ ಮತ್ತು ಆಧುನಿಕ ನಿರೂಪಣೆಗಳಲ್ಲಿ ಸ್ಕಿಲ್ ಇನ್ ವರ್ಕ್, ಕೆಲಸದಲ್ಲಿನ ಕುಶಲತೆ, ಸ್ಕಿಲ್ ಎನ್ನುವ ಅರ್ಥದಲ್ಲಿ ಬಳಸ್ತಾರೆ ಅಂತ. ದಕ್ಷತೆ, ಸಾಧು ಅಸಾಧು ಕಾರ್ಯಗಳಲ್ಲಿ ಕೈಚಳಕ ತೋರಬಹುದು. ಅದಕ್ಕೆ ಉದಾಹರಣೆ ಕೊಡ್ತಾರೆ. ದಕ್ಷತೆ, ಒಬ್ಬ ದಕ್ಷನಾದವನು ಯಾವುದರಲ್ಲೂ ತನ್ನ ಕೈಚಳಕ ತೋರಬಹುದು. ಅದಕ್ಕೆ ನಮ್ಮಲ್ಲಿ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳಾಗೋದು. ಬುದ್ಧಿವಂತರೆ ಸ್ಕ್ಯಾಮ್ ಮಾಡೋದು. ಈ ಬುದ್ಧಿ ಇಲ್ಲದೆ ಸ್ಕ್ಯಾಮ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಸಾವಿರಾರು ಕೋಟಿ ಹೊಡಿಬೇಕು ಅಂದ್ರೆ ಆ ಲೆವೆಲ್ಗೆ ಅವನಿಗೆ ಏನು ಇಂಟೆಲೆಕ್ಚುವಲ್, ಅವನಲ್ಲಿ ಅಷ್ಟು ಬುದ್ಧಿವಂತಿಕೆ ಇರಬೇಕು ಅಂತ. ಅದನ್ನೇ ಅವರು ಬರೀತಾರೆ. ಹಾಗಾಗಿ ಗೀತೆ ಇದನ್ನು ಚೆನ್ನಾಗಿ ವಿಮರ್ಶೆ ಮಾಡುತ್ತೆ. ಏನಂತಂದ್ರೆ, ಕಳ್ಳನಿಗೆ ಕೈಚಳಕವೇ ಕೌಶಲ್ಯ ಅಂತ ಬರೀತಾರೆ ಅವರು. ಅಂದ್ರೆ ಅವರವರ ಕೌಶಲ್ಯ ಎಲ್ಲರಿಗೂ ಇದೆ. ಆದ್ರೆ ಕರ್ಮಸು ಕೌಶಲ ಇದೆ. ಆದ್ರೆ ಆ ಕರ್ಮ ಯಾವುದು ಹೇಳೋದು ಅವರವರಿಗೆ ಬೇಕಿತ್ತು. ಅದನ್ನ ಅವರು ಬರೀತಾರೆ. ಆದ್ರಿಂದ ಹೀಗೆ ಎಲ್ಲ ಕೆಲಸಗಳು ಕರ್ಮಯೋಗ ಆಗೋದಿಲ್ಲ ಅಂತ ಅವರ ಇಂಟರ್ಪ್ರಿಟೇಷನ್. ಅವರು ಭಟ್ರು ಬಂದಿದ್ದು ಕೆಲಸಗಳೆಲ್ಲ ಕರ್ಮಯೋಗ ಅಲ್ಲ. ಒಬ್ಬ ಯಶಸ್ವಿಯಾಗಿ ಬ್ಯಾಂಕ್ ರಾಬರಿ ಮಾಡಿದ್ರೆ, ರಾಬರಿ ಮಾಡಿದಾನೆ, ಯಾರಿಗೂ ಗೊತ್ತಾಗ್ಲಿಲ್ಲ, ಹಾಗೆ ಕರ್ಮಯೋಗ ಒಳ್ಳೆ ಕೆಲಸ ಅಲ್ಲ ಅನ್ನೋದನ್ನ ಅದು ವಿವರಣೆ. ಅಂದ್ರೆ ಆಧುನಿಕ ಅನ್ವಯಿಕತೆ ಇರೋದು ಹಾಗೆ. ಆಧುನಿಕವಾಗಿ ನಾವು ನೋಡ್ಬೇಕಾಗಿದೆ ಈ ರೀತಿಯಲ್ಲಿ. ಈಶ್ವರಾರ್ಪಣ ಬುದ್ಧಿ ಇಲ್ಲದೆ ದೇವರೇ ಫಲದಾತ ಅಥವಾ ಈಶ್ವರನೇ ಫಲದಾತ ಎನ್ನುವುದರಲ್ಲಿ ಶ್ರದ್ಧೆ ಇಲ್ಲದೆ ಹೋದ್ರೆ ಕರ್ಮಯೋಗ ನಮ್ಮೊಳಗೆ ಸಂಯೋಜಿತವಾಗುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದು ಅವರ ಅಭಿಪ್ರಾಯ. ಇದಕ್ಕೆ ಎಷ್ಟು ಅನುಭವ ಇರ್ಬೋದು ಅಂತ ನಾನು ನಿಮಗೆ ಬಿಡ್ತೇನೆ, ನಾನು ಹೇಳೋದಿಲ್ಲ. ಯಾಕೆಂದ್ರೆ ನಮ್ಮ ಜೊತೆಗೆ ಅಂದ್ರೆ ಇಲ್ಲಿಯೇ ಈ ಲೇಖಕರೇ ಇದ್ದಾರೆ, ಮತ್ತವರು ಇದ್ರ ಬಗ್ಗೆ ಮಾತನಾಡ್ತಾರೆ, ಅವ್ರ ಅನುಭವ ಹೇಳ್ತಾರೆ. ಓದಿದಾಗ ನನಗಾದ ಅನುಭವ ನಾನು ಹೇಳ್ತಾ ಇದ್ದೇನೆ, ಅಥವಾ ಇದರಿಂದ ನಾನು ನೋಡ್ಬೇಕಿದೆ. ಯಾಕೆಂದ್ರೆ ಇಂತಹ ಇದೆಲ್ಲ ಏನು ಅಂತಂದ್ರೆ, ಗೀತೆಗೆ ಇದೊಂದು ಅತಿಶಯ ಅಂತ ಭಾವಿಸಬಾರ್ದು. ಭಾಷೆ ಇದ್ದ ಹಾಗೆ ಆಧುನಿಕವಾದ ಭಾಷೆ ಅಂತ ಹೇಳ್ಬೋದಾದ ರೀತಿಯಲ್ಲಿ ಇರುವಂತಹದ್ದು ಅಂತ. ಅಂದ್ರೆ ಇದು ಅನುಭವದಿಂದ ಬರೋದು. ಇದು ಪುಸ್ತಕ ಓದಿ 4 ಗ್ರಂಥ ಪುಟ ತಿರುಗಿದ್ರೆ ಈ ಮಾತು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮುಂದೆ ಕರ್ಮದ ಲಕ್ಷಣ, ಕರ್ಮದ ಕಾರಣ, ಕರ್ಮದ ವಿಭಾಗ ಇದನ್ನು ಹೇಳಿ ಕರ್ಮಯೋಗದ ಜೊತೆಗೆ ಯಜ್ಞ ಪರಿಕಲ್ಪನೆಯನ್ನು ಹೇಳ್ತಾರೆ. ಕರ್ಮ ಅಂತಂದ್ರೆ ಒಂದು ಕಾಲದಲ್ಲಿ ಮೀಮಾಂಸಾ ಪರವಾಗಿ ನಾವು ಯೋಚನೆ ಮಾಡಿದ್ರೆ, ದರ್ಶನಗಳ ಪರವಾಗಿ ನೋಡಿದ್ರೆ ಕರ್ಮ ಅಂತಂದ್ರೆ ಯಾವ್ದಂತಂದ್ರೆ ಯಾಗಾದಿದೇವ ಧರ್ಮ ಅಂತ ಹೇಳಿದ ಮೀಮಾಂಸಾ ಸೂತ್ರಗಳೇನಿದೆ, ಜೈಮಿನಿ ನ್ಯಾಯವಾದಗಳಿರ್ಬೋದು, ಜೈಮಿನಿ ಸೂತ್ರ ಇರ್ಬೋದು, ಅದು ಅರ್ಥ ಸೂತ್ರ ಇರ್ಬೋದು,
ಅದೆಲ್ಲ ಏನ್ ಹೇಳುತ್ತೆ ಅಂದ್ರೆ ಯಜ್ಞಯಾಗಾದಿಗಳನ್ನೇ ಧರ್ಮ, ಯಜ್ಞಯಾಗಾದಿಗಳನ್ನೇ ಕರ್ಮ ಅಂತ ಹೇಳಿದ್ರು. ಅದಕ್ಕೆ ತಕ್ಕ ಹಾಗೆ ಇರಬೇಕು ಅಂತ. ಅದಕ್ಕೆ ಗೀತೆಯೇ ಸಾಕ್ಷಿ ಕೊಡ್ತದೆ 2ನೇ ಅಧ್ಯಾಯದಲ್ಲಿ, ಕರ್ಮಣೈಮಹಿ ಸಂಸಿದ್ಧಿ ಮಾಸ್ಥಿತ ಜನಕಾದಯ. ಜನಕಾದಿಗಳು ರಾಜ ಋಷಿಗಳು, ಅವರು ಕರ್ಮ, ಯಾವ ಕರ್ಮ ಮಾಡಿದ್ರು? ಯಜ್ಞಯಾಗಾದಿಗಳನ್ನೇ ಮಾಡ್ಕೊಂಡಿದ್ರಲ್ವಾ. ಹಾಗಾಗಿ ಇದನ್ನ ನಾವಿಲ್ಲಿ ನೋಡ್ತಾ ಹೋದ್ರೆ ನಮಗೆ ಯಜ್ಞದ ಒಂದು ಕಲ್ಪನೆಯನ್ನ ಕೊಡ್ತಾ 3ನೇ ಅಧ್ಯಾಯದ ಒಂದು ಮಾತನ್ನ ಅವ್ರು ಬರೀತಾರೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕುರು ಕೌಂತೆಯ ಮುಕ್ತ ಸಂಘ ಸಮಾಚಾರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಯಜ್ಞದ ಹೊರತಾಗಿ ಮಾಡುವ ಕರ್ಮಗಳೆಲ್ಲ ನಮಗೆ ಬಾಧಕ. ಇಲ್ಲಿ ಅವರದನ್ನ ಬರೀತಾರೆ. ಅಗ್ನಿಯಲ್ಲಿ ಆಹುತಿ ಕೊಡುವುದು ಮಾತ್ರ ಯಜ್ಞವಲ್ಲ, ಇದು ಅವರ ಇಂಟರ್ಪ್ರಿಟೇಷನ್. ಅಗ್ನಿಯಲ್ಲಿ ಕೊಡುವ ಆಹುತಿ ಮಾತ್ರ ಯಜ್ಞ, ಸಾಂಪ್ರದಾಯಿಕವಾಗಿ ಅದು ಯಜ್ಞ. ಮಾಡುವ ಎಲ್ಲಾ ಕರ್ಮಗಳು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದಾಗ ಅದು ಯಜ್ಞವೇ ಆಗುತ್ತದೆ. ಇದ್ರ ಬಗ್ಗೆ ಒಂದು ಯಜ್ಞ ಪರಿಕಲ್ಪನೆ ಅಂತ ಮುಂದಿನ 4ನೇ ಅಧ್ಯಾಯಕ್ಕೆ ಅವರು ಅಲ್ಲಿಂದ ಮುಂದೆ ಹೋಗ್ತಾರೆ. ಯಜ್ಞ ತತ್ವ ಅಂತ ಒಂದು ಅಧ್ಯಾಯ ಬರೀತಾರೆ. ಭಾರತೀಯ ವೈಶಿಷ್ಟ್ಯ ನಮ್ಮಲ್ಲಿ ಮಾತ್ರ ಇರೋದು ಅನ್ನೋ ಅರ್ಥದಲ್ಲಿ ಅವರನ್ನ ಬರೆದು ಮುಂದೆ ಸಾಕ್ತಾರೆ. ಮುಂದೆ ಇದರ ಮುಂದಿನ ಭಾಗ, ಇಲ್ಲಿಗೆ 5 ಅಧ್ಯಾಯ ಮುಗಿಯಿತು. ಮುಂದೆ ಧ್ಯಾನ ಯೋಗ ಮತ್ತು ಜ್ಞಾನ ಯೋಗ ಮತ್ತೆ ಜ್ಞಾನ ವಿಜ್ಞಾನ ಯೋಗ ಅಥವಾ ಜ್ಞಾನ ವಿಜ್ಞಾನ ದರ್ಶನ ಅಂತ. ಧ್ಯಾನ ನಮ್ಮ ಪ್ರಸಿದ್ಧವಾದ ಎಲ್ಲ ಏನು ಯೋಗದ ತತ್ವಗಳು ಅಡಕವಾಗಿದೆ ಅಂತ ನಾವು ಹೇಳುವಂತಹ ಧ್ಯಾನ ಯೋಗ. ಆಮೇಲೆ ವಿವೇಕಾನಂದರು ಪ್ರಸಿದ್ಧವಾಗಿ ಹೇಳಿದ ಮಾತಿದೆಯಲ್ಲ, ನಾವು ಗುರಿ ತಲುಪುವವರೆಗೆ ನಿಲ್ಲಬಾರ್ದು, 7 ಎದ್ದೇಳು ಇತ್ಯಾದಿ. 2ನೇ ಅಧ್ಯಾಯದಲ್ಲಿ ಕ್ಷುದ್ರ ಹೃದಯ ಬಂತು ತೆಕ್ಕೋತಿಷ್ಟ. ಅದೇ ರೀತಿ ಮತ್ತೊಂದು ಮಾತು ಬರುತ್ತೆ, ನಾತ್ಮಾನ್ ಅವಸಾದೆ. ನಮ್ಮನ್ನ ನಾವೇ ಉತ್ತರಿಸಿಕೊಳ್ಬೇಕು, ಆದ್ರೆ ನಮ್ಮನ್ನು ನಾವು ನಾಶ ಮಾಡಿಕೊಳ್ಳುವ ಅಧಿಕಾರ ನಮಗೂ ಇಲ್ಲ. ಆತ್ಮಾನಂ ಅವಸಾದಯೇ ಅಂದ್ರೆ ನಾನು ಮತ್ತು ನನ್ನ ಆತ್ಮ, ನಾನು ಅಹಂಕಾರ ಅಥವಾ ಸೆಲ್ಫ್ ಮತ್ತೆ ಆತ್ಮ ತತ್ವ ಸೋಲ್, ಸೆಲ್ಫ್ ಮತ್ತು ಸೋಲ್ ನಡುವಿನ ಒಂದು ಸಣ್ಣ ಲೇಯರ್ ಇದೆಯಲ್ಲ, ಆ ಲೇಯರ್ ಅನ್ನ ಅಧ್ಯಾಯ ನಮಗೆ ತಿಳಿಸ್ಕೊಡುತ್ತೆ. ನಾನು ನನ್ನ ಆತ್ಮ ಎನ್ನುವ ಭಾವ, ನನ್ನದೇ ಆತ್ಮ ಅಂತ ಹೇಳ್ಬೇಕಿದ್ರೆ ಅಗೇನ್ ಆ ಆತ್ಮವನ್ನ ನಾನು ಸೆಂಟರ್ ಪಾಯಿಂಟ್ ಅಂದ್ರೆ ಅದರಿಂದ ಕೇಂದ್ರದಲ್ಲಿಟ್ರೆ, ಯಾರ ಆತ್ಮ ಅಂತ ಬಂದಾಗ ಪುನಃ ನನ್ನದೇ ಆತ್ಮ ಅಂತ ನಾನೇ ಹೇಳಬೇಕು. ಇದೇ ಬಹಳ ಕಷ್ಟ, ಇದನ್ನ ವಿವರಣೆ ಮಾಡ್ಲಿಕ್ಕೆ ಬರಲ್ಲ ಅಂತ ಇದರನ್ನ ಅವರು ವಿವರಿಸ್ತಾರೆ. ಅದಕ್ಕೆ ಅವರು ಕೊಡುವ ವಿಷಯಗಳು, ಇಂದ್ರಿಯಗಳ ಮೇಲೆ ನಾವು ಸಂಪೂರ್ಣವಾಗಿ ನಿಗ್ರಹ ಮಾಡುವಂತದ್ದನ್ನ ಧ್ಯಾನಯೋಗ ಹೇಳುತ್ತೆ ಅಂತ ಹೇಳ್ತಾರೆ. ಇದನ್ನು ಹೇಳಿ ಒಂದು ಮಾತನ್ನ ಅವರಲ್ಲಿ ಸೇರಿಸ್ತಾರೆ. ಏನಂತಂದ್ರೆ, ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಷ್ಟಾಂಗ ಯೋಗ ಏನ್ ಹೇಳಿದ್ರು, ಈ ಅಷ್ಟಾಂಗ ಯೋಗದಲ್ಲಿ ನಮಗೆ ಧ್ಯಾನ ಹೇಳುವುದು ಒಂದು ಅಂಗವಾಗಿ ನಮಗೆ ಸಿಗ್ತದೆ. ಧ್ಯಾನವನ್ನು ನಾವು ಒಂದು ಅಂಗವಾಗಿ ಹೇಳಿದ್ದೇವೆ. ಜಯ ಮಾತ್ರಾಕಾರಂ ಯದಾ ಸ್ವಂ ಪ್ರಾಪ್ನೋತಿ ತದಾ ಧ್ಯಾನಂ. ಧ್ಯೇಯವಾದದ್ದನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡ್ರೆ, ಅದರೊಳಗೆ ಪುನಃ ಹೇಳಿದ್ರು ಧ್ಯೇಯವನ್ನ ಸಂಪ್ರಜ್ಞಾತ ಮತ್ತೆ ಇನ್ನೊಂದು ಅಸಂಪ್ರಜ್ಞಾತ ಯೋಗ ಮತ್ತು ಸಂಪ್ರಜ್ಞಾತ ಯೋಗ ಅಂತ ಹೇಳಿದ್ರು. ಅಲ್ಲಿ ಒಂದು ಕಡೆಯಲ್ಲಿ ತತ್ವ ಇರುತ್ತೆ, ಇನ್ ಕಡೆ ತತ್ವವೂ ಇರಲ್ಲ, ನಿರಾಕಾರವನ್ನೇ ನಾನು ಆರಾಧನೆ ಮಾಡಬೇಕು ಅಂತ. ಇದರಿಂದ ಯೋಗ ಸೂತ್ರದ ವಿಷಯವನ್ನು ಇಟ್ಕೊಂಡು ಅವರು ಒಂದು ಮಾತು ಹೇಳ್ತಾರೆ, ಆತ್ಮ ಸಂಯಮ ಯೋಗಾಗ್ನಿ ಎನ್ನುವಂತಹ ಒಂದು ಶೀರ್ಷಿಕೆಯಲ್ಲಿ ಇದ್ರ ಬಗ್ಗೆ ಬರೀತಾರೆ. ಇದರೊಳಗೆ ನೋಡಿ, ಗೀತೆಯ ಬಗ್ಗೆ ಒಂದು ಕಡೆಯಲ್ಲಿ ನಾನೊಂದು 18 ಅಧ್ಯಾಯದ ಉಪನ್ಯಾಸ ಮಾಡಿದ್ದೆ. ಆ ಉಪನ್ಯಾಸಕ್ಕೆ ಒಂದು ಫೀಡ್ಬ್ಯಾಕ್ ಬಂತು. ಆ ಫೀಡ್ಬ್ಯಾಕ್ ಹೆಂಗಿತ್ತು ಅಂದ್ರೆ, ನನ್ಗೆ ಬಹಳ ಚೋದಿಗ ಅಂತ ಅನ್ಸು. ಮಂಗಳೂರಿನಲ್ಲಿ ಆಗಿದ್ದು ಒಟ್ಟು ಒಂದು 6 ಸೆಷನ್ 7 ಸೆಷನ್ ಏನೋ ಆಗಿತ್ತು. ಅದರೊಳಗೆ 18 ಅಧ್ಯಾಯ ಮಾಡ್ಬೇಕಿತ್ತು. ಮಾಡಿದೆ, ಯಥಾಶಕ್ತಿ ಆಯ್ತು. ಆದ್ರೆ ಫೀಡ್ಬ್ಯಾಕ್ ಏನ್ ಬಂತು ಅಂದ್ರೆ, ನೀವು 1ನೇ ಅಧ್ಯಾಯದಲ್ಲಿದ್ದವರು ಸಡನ್ ಆಗಿ 8ನೇ ಅಧ್ಯಾಯಕ್ಕೆ ಸ್ಕಿಪ್ ಮಾಡ್ತೀರಿ, 8ನೇ ಅಧ್ಯಾಯದಿಂದ ಸಡನ್ ಆಗಿ 2ನೇ ಅಧ್ಯಾಯಕ್ಕೆ ಬರ್ತೀರಿ, 2ನೇ ಅಧ್ಯಾಯದಿಂದ 18ನೇ ಅಧ್ಯಾಯಕ್ಕೆ ಹೋಗ್ತೀರಿ, ಗೊಂದಲ ಆಗತ್ತೆ ಅಂತ. ವಸ್ತುಸ್ಥಿತಿ ಏನಂತಂದ್ರೆ, ಗೀತೆಯಲ್ಲಿ ವಿಷಯಗಳನ್ನು ಅಧ್ಯಾಯದ ಪ್ರಕಾರ ಹೇಳಲಿಲ್ಲ. ಎಲ್ಲ ಅಧ್ಯಾಯಗಳಲ್ಲಿ ಎಲ್ಲ ವಿಷಯಗಳಿದೆ. ಏನ್ ಮಾಡೋದು ಹೇಳಿ? ನಮ್ಮನ್ನ ನಾವು ಹೇಳ್ಕೊಳ್ಳೋದು ಅಂತಲ್ಲ, ಎಲ್ಲ ಗೀತೆ 18 ಅಧ್ಯಾಯ ಓದಿದ್ದಕ್ಕೆ ಈ ಸಮಸ್ಯೆ ಬಂತು. ಓದ್ದೆ ನಾನು ಉಪನ್ಯಾಸ ಮಾಡಿದ್ರೆ ನಮ್ಗೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಅಂದ್ರೆ ಯಾಕೆ ಹೇಳ್ತೇನೆ ಅಂತಂದ್ರೆ, ಆ ರೀತಿ ಇದೆ.
ಈಗ ಇಲ್ಲಿ ಕೂಡ ನನಗೆ ಅದು ಕಂಡು ಬಂದಿದ್ದಕ್ಕೆ ನೆನಪಾಯಿತು. ಇಲ್ಲಿ ಈ ಯಜ್ಞಗಳ ಬಗ್ಗೆ ಹೇಳ್ತಾ ಕರ್ಮ ಯಜ್ಞ ಇದೆಲ್ಲ ಸರಿ ಹೌದು, ಆದ್ರೆ ಆ ಯಜ್ಞ ಎಲ್ಲಿದೆ ಅಂತ ಕೇಳಿದ್ರೆ ಪುನಃ 4ನೇ ಅಧ್ಯಾಯದಲ್ಲಿದೆ. ಹೆಸರೇನಿದೆ 4ನೇ ಅಧ್ಯಾಯಕ್ಕೆ? ಜ್ಞಾನ ಯೋಗ ಅಂತಿದೆ. ಅಲ್ಲರಿ ಜ್ಞಾನ ಯೋಗದಲ್ಲಿ ಕರ್ಮ ಏನ್ ಬಂತು ಅಂದ್ರೆ ಅದೇ ಗೀತೆ. ಅದಕ್ಕೆ ಏನ್ ಮಾಡೋದು? ಹಾಗಿದೆ, ಆದ್ರೆ ನಾವು ಹಾಗೆ ತಗೊಳ್ಬೇಕು. ಅದ್ರೊಳಗಡೆ ಇರೋದನ್ನ ನಾವು ಹಾಗೆ ಸ್ವೀಕಾರ ಮಾಡದೆ ಹೋದ್ರೆ ಅದರಿಂದ ವಿವರಣೆ ಮಾಡ್ಲಿಕ್ಕೆ ಆಗಲ್ಲ. ನೀವು 18ನೇ ಅಧ್ಯಾಯದ ಕೊನೆ ಶ್ಲೋಕಕ್ಕೆ ಹೋದ್ರು 1ನೇ ಅಧ್ಯಾಯದ 1ನೇ ಶ್ಲೋಕಕ್ಕೆ ಕನೆಕ್ಟ್ ಮಾಡ್ಬೋದಲ್ಲ, ಇನ್ನೇನಿದೆ ಅಂದ್ರೆ ಆ ರೀತಿಯಲ್ಲಿ ಇದೆ ಗೀತೆ. ಆ ಗೀತೆಯ ಫ್ಲೆಕ್ಸಿಬಿಲಿಟಿಯನ್ನು ನಾವು ಅರ್ಥ ಮಾಡಬೇಕು. ಇಲ್ಲಿ ಈ ಪುಸ್ತಕದಲ್ಲಿ ನೀವು ಆದ್ಯಂತವಾಗಿ ನೋಡಿದ್ರೆ ನಿಮಗೆ ಆ ತತ್ವ ಕಾಣುತ್ತೆ. ಅವರು ಶೀರ್ಷಿಕೆಯಲ್ಲಿ ಕೊಟ್ಟ ವಿಚಾರಗಳನ್ನು ಇಟ್ಕೊಂಡೇ ಅದರ ಸುತ್ತ ಜಾಲಾಡಿದ್ದಾರೆ. ಹಾಗಾಗಿ 18 ಅಧ್ಯಾಯದ ಪಾರಾಯಣ ಅಂತ ಬಂದ್ರೆ ಇದೊಂದು ಒಳ್ಳೆ ಪುಸ್ತಕ. ವರ್ತಮಾನಕ್ಕೆ ತುಂಬಾ ಆಧುನಿಕವಾಗಿ, ತುಂಬಾ ಏನು ಫ್ರೆಶ್ ಆಗಿ ಅದರ ಚಿಂತನೆಗಳಿದ್ದಾವೆ. ಮತ್ತೊಂದು ಭಟ್ರು ತುಂಬಾ ಸಲ ಹೇಳೋದನ್ನು ಕೇಳಿದ್ದೇನೆ, ಏನಂತಂದ್ರೆ ಗೀತೆ ಬಗ್ಗೆ ಈಗ ನಾನು ನಿಮ್ಮಲ್ಲಿ ಕೇಳೋದು ತಿಳ್ಕೊಳ್ಳೋದಕ್ಕೆ. ವಿಷಯ ಗೊತ್ತಿದ್ರೆ ನಾವು ಈಗ ಹೇಳಿದ್ವಿ, ಅನೌಪಚಾರಿಕವಾಗಿ ನಾವು ಮಾತನಾಡೋದು. ಗೀತೆ ಬಗ್ಗೆ ಆಧುನಿಕವಾಗಿ ಯಾವ ಪುಸ್ತಕ ಓದಿದೀವಿ ನಾವು ಇವತ್ತಿಗೂ ಹೇಳ್ತಾ ಇರೋದು ಯಾವ ಪುಸ್ತಕ ಹೇಳಿ? 1960ರಲ್ಲಿ ಬಂದ ರಾಮಕೃಷ್ಣಾಶ್ರಮದ್ದು ಗೀತಾ ಗೋರಖ್ಪುರದ ಒಂದು ಹಳೆ ಪುಸ್ತಕ, ಬೆಂಕಿ ಪೊಟ್ಟಣದಿಂದ ಹಿಡಿದು ಮನೆ ತುಂಬಾ ಇಡುವಷ್ಟು ದೊಡ್ಡ ಪುಸ್ತಕದವರೆಗೆ ಅದರಿಂದ ಹೇಳ್ತೀವಿ. ಇಲ್ಲ ಅಂತಾದ್ರೆ ನಾವು ಹೇಳೋದು ಗಾಂಧೀಜಿ, ವಿನೋಬಾ ಭಾವೆ, ತಿಲಕ್, ಇವರೆಲ್ಲ ಯಾವ ಬರೆದಿದ್ದು 18-19ನೇ ಶತಮಾನ. ಈಗ್ಯಾವುದು ಅತಿಶಯೋಕ್ತಿ ಅಲ್ಲ, ವರ್ತಮಾನಕ್ಕೆ ಅತ್ಯಂತ ಸೂಕ್ತವಾದ ರೀತಿಯಲ್ಲಿ ಪುಸ್ತಕ ಬಂದಿದೆ. 18 ಅಧ್ಯಾಯವನ್ನ 16 ವಿಭಾಗದಲ್ಲಿ ಕೊಟ್ಟಿದ್ದಾರೆ. ಆಧುನಿಕ ಆನ್ವಯಿಕತೆ ಗೀತಾ ತತ್ವದರ್ಶನದೊಂದಿಗಿದೆ. ಇದು ಎರಡನ್ನೂ ಸಮ್ಮಿಲಿತವಾಗಿ ಬರೆದಿದೆಯಲ್ಲ, ಇದು ನಿಮಗೆ ಸುಲಭವಾಗಿ ಸಿಗೋದು ಇದೇ ಪುಸ್ತಕದಲ್ಲಿ. ಇದ್ರ ಹಿಂದೆ 40 ವರ್ಷ, 50 ಅಥವಾ 60 ವರ್ಷದ ಅವರ ಜೀವನದ ಅನುಭವ ಇದೆ. ಗೀತೆ ನಿಜವಾಗಿ ನನಗೆ ತಿಳಿದ ಹಾಗೆ ನಾವು ಪುಸ್ತಕದ ಭಾಷ್ಯಗಳಿಗಿಂತ ನಮ್ಮ ಬದುಕಿನ ನೋವುಗಳಿಗೋ ನಲಿವುಗಳಿಗೋ ನಾವು ಅದನ್ನು ಸಂಪರ್ಕ ಮಾಡಿದಾಗ ನಮಗೆ ಅದರ ಅರ್ಥ ಹೆಚ್ಚಿಗೆ ಆಗುತ್ತೆ. ತುಂಬಾ ಸಲ ಇದು ಅನುಭವಕ್ಕೆ ಬಂದಿತ್ತು. ಒಳ್ಳೇದ್ ಮಾಡಿದ್ರೆ ಕೆಟ್ಟದಾಗಲ್ಲ. ಎಷ್ಟೋ ಸಲ ನಾವು ಇದನ್ನ ಯೋಚನೆ ಮಾಡ್ತೀವಿ. ಎಷ್ಟೋ ಜನರಿಗೆ ಒಳ್ಳೇದಾಗಲಿ ಅಂತ ನಾವು ಮನಸ್ಸ ಹಾರೈಸ್ತೀವಿ. ಅವ್ರು ನಮಗೆ ಒಳ್ಳೇದೇ ಮಾಡ್ತಾರೆ ಅಂತಲ್ಲ, ಆದ್ರೆ ನಾವು ಹಾರೈಸಲೇಬೇಕು. ಯಾಕೆಂದ್ರೆ ಗೀತೆ ಹೇಳುತ್ತೆ, ನೀನ್ ಒಳ್ಳೇದ್ ಮಾಡು ಮಾರ, ಅವನು ಒಳ್ಳೇದ್ ಮಾಡಿದ್ರೆ ನೀನ್ ಮಾಡಿದ್ರೆ ಅದಲ್ಲ, ಅದು ಏನು ವ್ಯವಹಾರ ಆಯ್ತು. ಇದು ವ್ಯವಹಾರ ಅಲ್ಲ. ಇದೇನು ಅಂತಂದ್ರೆ ಇದು ತತ್ವ, ಬದುಕಿನ ತತ್ವ ಅಂತ. ಅದನ್ನೇ ಅವರು ಭಟ್ರು ಹೇಳಿದ್ರು. ಅವರು ತುಂಬಾ ಸಲ ಹೇಳಿದ ನಹಿ ಕಲ್ಯಾಣ ಕಷ್ಟಿತ್ ಅನ್ನೋದು ಒಂದು ಮಂತ್ರವಾಗಿ ನಮಗೆ ಕಾಣುತ್ತದೆ, ಅಥವಾ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಬೇಕು, ಬೇರೆಯವ್ರಿಗೆ ಬರಲ್ಲ ಹೇಳೋದು ಮಂತ್ರವಾಗಿ ಕಾಣುತ್ತದೆ. ಇದರ ಮುಂದಿನ ಭಾಗ ಯಜ್ಞದ ವಿಭಾಗದಲ್ಲಿ ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ ತಥಾಪರೆ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯ ಸಂಶಿತ ವ್ರತ. ಒಂದು 5 ಯಜ್ಞವನ್ನು ಜ್ಞಾನ ಯೋಗ ನಮಗೆ ತಿಳಿಸ್ಕೊಡುತ್ತೆ. ದ್ರವ್ಯ ಯಜ್ಞ ನಾವೆಲ್ಲ ಮಾಡೋದು ಈಗ ದ್ರವ್ಯ ಯಜ್ಞ, ಮತ್ತೆ ಫಲಕ್ಕೋಸ್ಕರ ಮಾಡುವಂತಹದ್ದು. ಆಮೇಲೆ ಬೇರೆ ಬೇರೆ ಯಜ್ಞಗಳನ್ನ ಹೇಳ್ತಾನೆ. ಇದು ನಮ್ಗೆ ಅರ್ಥವಾಗದೇ ಇರೋದು, ಅದನ್ನ ಭಟ್ರು ಅರ್ಥ ಮಾಡಿಸ್ತಾರೆ. ಅದ್ರೊಳಗೆ ಒಂದು ಯಾವುದು ಯೋಗ ಯಜ್ಞ. ಎಲ್ಲಾದ್ರೂ ಕೇಳಿದೀರ ನೀವು? ಯೋಚನೆ ಮಾಡಿ. ಯೋಗ ಯಜ್ಞ ಗೀತೆಯಲ್ಲಿ ಆ ಶಬ್ದ ಇದೆ. ಏನ್ ಹಂಗಂದ್ರೆ ಯೋಗ ಯಜ್ಞ ಅಂದ್ರೆ ಏನು ಅದನ್ನ ಅವರು ವಿವರಣೆ ಮಾಡ್ತಾರೆ. ಆಮೇಲೆ ಮುಂದೆ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ. ಸ್ವಾಧ್ಯಾಯ ಯಜ್ಞ ನಾವು ಕೇಳಿರ್ಬೋದು. ಸ್ವಾಧ್ಯಾಯ ಹೇಳೋದು ಕೆಲವರಿಗೆ ಹೊಸದು ಇರ್ಬೋದು ಶಬ್ದ. ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ. ಭಗವದ್ಗೀತೆ ಜ್ಞಾನ ಯಜ್ಞ ಅಂತ ಎಲ್ಲಾ ಕಡೆ ಪ್ರಸಿದ್ಧ. ಏನದು ಜ್ಞಾನ ಅಂದ್ರೆ ಏನು ಅಂತ ಬೇಕಲ್ಲ. ಜ್ಞಾನ ಅಂದ್ರೆ ಈಗ 2+3 ಕೂಡ ಜ್ಞಾನವೇ. ಅಂತ ಬರೆಯೋದಕ್ಕೆ ತಿಳ್ಕೊಂಡ್ರು ಜ್ಞಾನವೇ, ಎಲ್ಲವೂ ಜ್ಞಾನವೇ. ಜ್ಞಾನ ಅಂದ್ರೆ ಏನು? ಈ ಜ್ಞಾನ ಏನು ಹೇಳುವುದನ್ನ ಇಲ್ಲಿ ಬರೀತಾರೆ ನೋಡಿ. ಇಲ್ಲಿ ಬರೆದಿದ್ದಾರೆ, ಒಂದೆರಡು ಮಾತು ಓದ್ತೀನಿ. ಬ್ರಹ್ಮಜ್ಞಾನಿಯ ಬ್ರಹ್ಮಜ್ಞಾನವನ್ನು 4ನೇ ಅಧ್ಯಾಯದ 24ನೇ ಶ್ಲೋಕ ಹೇಳುತ್ತೆ. ಪ್ರಸಿದ್ಧ ಶ್ಲೋಕ. ನಾವೆಲ್ಲ ಊಟ ಕೊಡ್ದಾಗ ಬ್ರಹ್ಮಾರ್ಪಣ ಬಿಟ್ಟು ಮುಗಿಸ್ಬಿಡ್ತೇವೆ. ಪುರೋಹಿತರು ಇದ್ದಾರೆ, ಅವ್ರು ಹೇಳ್ತಾರೆ, ನಾನು ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಏನಂತಂದ್ರೆ, ನಾನು ಇದೊಂದು ನೆನಪಾಗುತ್ತೆ ಈ ಸಂದರ್ಭದಲ್ಲಿ ಹೇಳ್ಬೇಕು. ಥೀಸಿಸ್ ಬರಿಬೇಕಿದ್ರೆ ಇದ್ರ ಬಗ್ಗೆ ಚರ್ಚೆ ಆಯ್ತು. ಇದ್ರ ಬಗ್ಗೆ ಅವರು ಏನು ಈಗ ಫೈನಲ್ ಥೀಸಿಸ್ ನಲ್ಲಿ ಬರೆದಿದ್ದೀವಿ, ಇಲ್ಲೂ ಕೂಡ ಅದು ಬಂದಿದೆ. ನಾನು ಅದರಿಂದ ಬ್ರಹ್ಮಕ್ಕೆ ಒಂದು ಇಂಡಸ್ಟ್ರಿ ಅಂತ ಅಪ್ಲೈ ಮಾಡಿ ಅವ್ರ ಹತ್ರ ತಗೊಂಡು ಹೋಗಿ ಬಯಸ್ಕೊಂಡಿದ್ದೆ. ಅವ್ರು ಬೈಲಿಲ್ಲ, ಆಗಲ್ಲ, ಆದ್ರೆ ಅದು ಆಗೋದಿಲ್ಲ ಅಂತ. ಅಂದ್ರೆ ಆಗಲ್ಲ, ನಾವು ಏನೇನು ಇಂಟರ್ಪ್ರಿಟೇಷನ್ ಮಾಡಬಾರ್ದು.
ಬ್ರಹ್ಮ ಕೆಲಸಗಾರನು ಬ್ರಹ್ಮ, ಎಲ್ಲವನ್ನು ಇಂಡಸ್ಟ್ರಿ ಇಟ್ಕೊಂಡ್ರಾಯ್ತು. ಬ್ರಹ್ಮಾರ್ಪಣಂ, ಎಲ್ಲವನ್ನು ಹೇಳ್ರಲ್ಲ, ಎಲ್ಲವನ್ನು ಎಲ್ಲಿಗೆ ಅರ್ಪಣೆ ಮಾಡ್ಬೇಕು ಅಂತ. ಬಹಳ ವಿಚಿತ್ರವಾದ ವಿಶಿಷ್ಟವಾದ ಶ್ಲೋಕ. ಪ್ರಾಯ ಮತ್ತೆ ಅವರು ಹೇಳ್ಬೋದು ಅಥವಾ ಭಟ್ರು ಹೇಳ್ಬೋದು ಅಂತ ಅನ್ಕೊಳ್ತೀನಿ. ಅದಕ್ಕೆ ವೈದಿಕವಾದ ಮಹತ್ವ ಇದೆ ಬ್ರಹ್ಮಕ್ಕೆ. ಅನ್ನ ಬ್ರಹ್ಮ ಅಂತ ಹೇಳ್ತೀವಿ, ಎಲ್ಲವನ್ನು ಬ್ರಹ್ಮ. ಏನು ಬ್ರಹ್ಮ? ಇನ್ನೂ ಹೆಚ್ಚು ಹೇಳ್ಬೇಕು ಅಂದ್ರೆ ತಪ್ಪು ತಿಳಿಬೇಡಿ, ಆದ್ರೆ ಬ್ರಹ್ಮದಿಂದ ಬ್ರಾಹ್ಮಣ ಬಂದಿದೆ ಅಂತ ಜಾತಿವಾಚಕವಾಗಲ್ಲ, ವರ್ಣವಾಚಕವಾಗಿ ಹೇಳ್ತಾ ಇದ್ದೀನಿ. ಜ್ಞಾನ ಎನ್ನುವ ಅರ್ಥ, ಅದಕ್ಕೆ ಬ್ರಾಹ್ಮಣ ಅಂತ ಬಂದಿದೆ. ಜಾತಿವಾಚಕವಾಗಿ ನಾವು ಇವತ್ತು ಬೇರೆ ಅರ್ಥ ನಾವಲ್ಲ, ನಮ್ಮ ಹಣೆ ಬರ ಸರ್ಕಾರದವ್ರು ಮಾಡಿ, ನಾವೇನ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ಬ್ರಹ್ಮ ಎನ್ನುವ ಅರ್ಥದಲ್ಲಿ ಬ್ರಹ್ಮಜ್ಞಾನಾತ್ ಬ್ರಾಹ್ಮಣ, ವೇದಾಧ್ಯಯನಾತ್ ವಿಪ್ರಹ, ಹೀಗೆಲ್ಲ ಇತ್ತು. ನಮ್ಗೆ ಈಗ ಕೆಟಗರಿ, ನಾವು ಅಲ್ಪಸಂಖ್ಯಾತರು ಅವ್ರು ಅಲ್ಪಸಂಖ್ಯಾತರು, ಈ ಹಂತಕ್ಕೆ ಹೋಗಿ ಎಲ್ಲ ಕೂಲಗೆಡಿಸ್ಕೊಂಡಿದ್ದೀವಿ ಬಿಡಿ. ಆ ಬ್ರಹ್ಮ ಅಂತಂದ್ರೆ ಏನು? ಬೃಹತ್ತಾದದ್ದು ಯಾವುದು? ಅದೇ ಬ್ರಹ್ಮ. ಏನು ಬೃಹತ್ತು? ತಿಳುವಳಿಕೆಯೇ ಬೃಹತ್. ಇದು ಬ್ರಹ್ಮವಲ್ಲಿ ಅಂತಾನೆ ಇದೆ ಉಪನಿಷತ್ನಲ್ಲಿ, ಅಲ್ಲಿ ಕೂಡ ಬರುತ್ತೆ. ಅನ್ನಂ ಬ್ರಹ್ಮೇತಿ, ಅಲ್ಲಿಂದ ಆರಂಭ ಆಗಿ ಕೊನೆಗೆ ಎಲ್ಲಿ ನಿಲ್ಲತ್ತೆ? ಆನಂದಂ ಬ್ರಹ್ಮೇತಿ ವ್ಯಜಾನ ಆನಂದಾಧ್ಯೇವ ಖಲು ವಿಮಾನಿ, ಅಲ್ಲಿ ಹೋಗಿ ನಿಲ್ಲತ್ತೆ. ಅಲ್ಲಿ ಹೋದ್ಮೇಲೆ ವಾಪಸ್ ಬರಲ್ಲ. ಅನ್ನ ಬ್ರಹ್ಮ, ಆಮೇಲೆ ಅನ್ನಂ ಬ್ರಹ್ಮೇತಿ, ಪ್ರಾಣ ಬ್ರಹ್ಮೇತಿ, ಆಮೇಲೆ ಮನೋ ಬ್ರಹ್ಮೇತಿ, ವಿಜ್ಞಾನಂ ಬ್ರಹ್ಮೇತಿ, ಆಮೇಲೆ ಆನಂದ. ಆನಂದಕ್ಕೆ ಹೋದ್ಮೇಲೆ ಪುನರಾವೃತ್ತಿ ಇಲ್ಲ. ಇದು ಇಲ್ಲಿ ನಮ್ಗೆ ಕಾಣುತ್ತೆ. ಅಂದ್ರೆ ಗೀತೆಗಿದೆಯಲ್ಲ, ಉಪನಿಷತ್ ತತ್ವಗಳ ಜೊತೆಗೆ ಗೀತೆ ಇದೆ ಅಂತ. ಉಪನಿಷತ್ಸು ಅಂತ ನಾವು ಪುಷ್ಪಿಕಾ ವಾಕ್ಯದಲ್ಲಿ ಹೇಳ್ತೀವಲ್ಲ, ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು. ಮೊದಲು ಬರೋದೇ ಉಪನಿಷತ್ತು, ಆಮೇಲೆ ಅದಕ್ಕೆ ಬ್ರಹ್ಮವಿದ್ಯೆ ಅಂತ ಕೊಟ್ವಿ, ಯೋಗಶಾಸ್ತ್ರ ಅಂತ ಕೊಟ್ವಿ, ಎಲ್ಲ ಕೊಟ್ಟಿದ್ದೇವೆ. ಸೊ ಇನ್ನು 5 ನಿಮಿಷ ಇದೆ ಸಮಯ, ಈಗಾಗಲೇ ಮೀರಿದ. 5 ನಿಮಿಷದಲ್ಲಿ ಇದರ ಮುಂದಿನ ಕೆಲವು ವಿಷಯಗಳು ಗಾಯತ್ರಿ ಅವರು ಹೇಳಿದ್ದಕ್ಕೆ ಹೇಳ್ಬೇಕಾಯ್ತು, ಇಲ್ಲೇ ಇದ್ರೆ ಆಗಲೇ ಅದನ್ನ ಕೊನೆಯದಲ್ಲ, 2 ಭಾಗ ಇದೆ. ಗುಣ ಮತ್ತು ಕರ್ಮ, ಅದ್ರ ಬಗ್ಗೆ ಪ್ರತ್ಯೇಕವಾಗಿ ನಿರೂಪಿತ ಆಗಿದೆ. ಧರ್ಮ ಕರ್ಮ ಸ್ವಧರ್ಮ. ನನಗೆ ಗೊತ್ತಿಲ್ಲ, ಪ್ರಭಾವತಿ ಅವರು ಯಾವ ವಿಷಯದಲ್ಲಿ ನೀವು ಬರೆದಿದ್ರಿ ಇದ್ರೊಳಗೆ? ನೀವು ಅಪರ್ಣ ಅವರು ಮನೋನಿಗ್ರಹಕ್ಕೆ ಉಪಾಯಗಳು, ಕೃಷ್ಣ ಸೂಚಿಸಿದ ಉಪಾಯ. ಜ್ಯೋತಿ ಸಾಧನ, 2ನೇ ಕೊಡ್ತೀವಿ. ಸೊ ಈ ವಿಷಯಗಳನ್ನ ಸಾಧ್ಯ ಆದ್ರೆ ಅವ್ರ ಬಾಯಿಂದ 2 ಮಾತು ಕೇಳಬೇಕು ಅಂತಿದೆ. ನೋಡೋಣ, ಸಮಯ. ಅಪರ್ಣ ಅವರು, ಜ್ಯೋತಿ ಅವರು ಮತ್ತೆ ಪ್ರಭಾವತಿ ಅವರು ಅಭಿಪ್ರಾಯ ಹೇಳ್ಬೇಕು ಅಂತ ಆಗ್ಲೇ ಭಟ್ರು ಸೂಚಿಸಿದ್ದಾರೆ. ಹಾಗಾಗಿ ಆ ವಿಷಯಗಳನ್ನ ನಾನು ಪುನಃ ಕನೆಕ್ಟ್ ಮಾಡೋದು, ಅದಕ್ಕೋಸ್ಕರ ಮತ್ತೊಮ್ಮೆ ಕ್ಲಿಯರ್ ಮಾಡ್ಕೊಂಡೆ. ಕೊನೆಯ ಭಾಗ ವ್ಯಕ್ತಿತ್ವ ವಿಕಸನ. ವ್ಯಕ್ತಿತ್ವ ವಿಕಸನದ ವಿಷಯಗಳು ಬಂದಾಗ ಗೀತೆ ಮ್ಯಾನೇಜ್ಮೆಂಟ್, ಮೈಂಡ್ ಮ್ಯಾನೇಜ್ಮೆಂಟ್ ಇವುಗಳ ಬಗ್ಗೆ ಹೇಳುತ್ತೆ ಅಂತ ಹೇಳ್ತಾನೆ. ಅದು ವ್ಯಕ್ತಿತ್ವವನ್ನು ನಮಗೆ ನಿರೂಪಿಸುವಲ್ಲಿ ಒಂದಷ್ಟು ಸಹಕಾರಿ ತಂತ್ರಗಳನ್ನ ಅದು ತಿಳಿಸ್ಕೊಡುತ್ತೆ. ಸಾಧನಾ ಮಾರ್ಗಗಳ ಬಗ್ಗೆ ಹೇಳಲಿಕ್ಕಿದ್ದಾರೆ. ಇದರ ಕೊನೆ 2 ಭಾಗ ಇದೆ. ಬದ್ಧತೆ, ನಿರಂತರತೆ, ಸ್ಥಿರತೆ. ನಿರಂತರತೆಯ ಸ್ಥಿರತೆಯಲ್ಲಿ ಇದನ್ನಾಗಲೇ ಹೇಳಿದೆ ನಾನು. ಆಮೇಲೆ ವಾಸ್ತವಿಕತೆ ಮತ್ತು ಸಂದಿಗ್ಧತೆ. ತುಂಬಾ ಸೊಗಸಾಗಿ ಅದರ ಉಪಸಂಹಾರಕ್ಕೆ ಭಟ್ರು ಹೋಗ್ತಾರೆ. ಇದರ 2 ಅಂಶ ಹೇಳಿ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೇನೆ. ವಾಸ್ತವಿಕತೆ ಮತ್ತು ಸಂದಿಗ್ಧತೆಯನ್ನ ಅವರು ಹೇಳುವಂತಹ ವಿಷಯಗಳು ಅಲ್ಲಿ ನಿರೂಪಿತವಾದ ಮುಖ್ಯ ಅಂಶ ಹೀಗಿದೆ. ಇದಕ್ಕೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಅವರು, ಸಂದಿಗ್ಧತೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರೊಳಗೆ ಯುದ್ಧವನ್ನು ಇಟ್ಕೊಂಡು 4 ವಾದವನ್ನು ಅವರು ಕೊಡ್ತಾರೆ ಪ್ರಾರಂಭದಲ್ಲಿ. ಹೆಂಗೆ ಸಂದಿಗ್ಧತೆ ಹೆಂಗ್ ಬರುತ್ತೆ, ವಾಸ್ತವಿಕತೆ ಹೋಗೋದು ಹೆಂಗೆ ಅಂತ. ಮೊದಲನೇದು, ಯುದ್ಧಕ್ಕೆ ಉದ್ದೇಶ ಇಲ್ಲ. ಅರ್ಜುನ ಯುದ್ಧ ಬೇಡ ಅಂತ ಹೇಳಿದ್ನಲ್ಲ, ಯುದ್ಧಕ್ಕೆ ಉದ್ದೇಶ ಇಲ್ಲ. 2ನೇ ವಾದ, ಯುದ್ಧದಲ್ಲಿ ನಾವೇ ಗೆಲ್ತೇವೆ, ಸುಖ ಸಿಗ್ತದೆ, ಅವ್ರು ಸಾಯ್ತಾರೆ. ಎಲ್ಲ ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡಿದ್ರು ಯಾರು? ಅರ್ಜುನ ಅಂತ. 3ನೇದು, ಯುದ್ಧವು ಪರಿಹಾರ ನೀಡುವ ಬದಲು ಸಮಾಜದಲ್ಲಿ ಮತ್ತೊಂದಷ್ಟು ಸಮಸ್ಯೆಗಳು ನಿರ್ಮಾಣಕ್ಕೆ ಕಾರಣವಾಗುತ್ತೆ. 4ನೇದು, ಉಭಯ ಬಣದಲ್ಲಿಯೂ ಸಂಬಂಧಿಕರು ಇದ್ದಾರೆ. ಈ 4 ವಾದಗಳನ್ನ ಹೇಳ್ತಾನೆ ಭಟ್ರು. ಅದಕ್ಕೆ ಕೊನೆಯಲ್ಲಿ ಅದಕ್ಕೆ ಅವರ ಅಭಿಪ್ರಾಯ ಹೇಳ್ತಾರೆ. ಈ 4 ವಾದಗಳನ್ನೇನು ಮೊದಲನೇ ಅಧ್ಯಾಯದ 25-26ನೇ ಶ್ಲೋಕದಿಂದ 45-46ನೇ ಶ್ಲೋಕದವರೆಗೆ ಅವನದ್ದೇ ಮಾತುಗಳು, ಅವನ ಸಮಸ್ಯೆಗಳನ್ನ ಗಾಂಡಿ ವಂಶಂಸತೆ ಇತ್ಯಾದಿ ಎಲ್ಲ ಹೇಳ್ತಾನಂತ. ಅದೆಲ್ಲ ಹೇಳಿ ಅದಕ್ಕೆ ಭಟ್ರು ಬರೀತಾರೆ, ಇದು ಅರ್ಜುನನ ಅಧೀರತೆಯ ಪ್ರಕಟಿಸ್ತಾ ಇದೆ. ಅರ್ಜುನ ಎಷ್ಟು ಭಯಗೊಂಡಿದ್ದಾನೆ ಅಂತ.
ನಮ್ಮ ಒಟ್ಟು ಆಶಯದಲ್ಲಿ ಅರ್ಜುನನ ನರ್ವಸ್ನೆಸ್ ಎನ್ನುವುದು ಇಲ್ಲಿ ಕಂಡು ಬಂದಿದೆ. ನಾವು ನಮ್ಮಲ್ಲಿ ಬಹಳಷ್ಟು ಸಲ ಇದು ನನಗಲ್ಲ ನರ್ವಸ್ ಆಗ್ತೀವಿ, ಇಲ್ಲ ಇದು ನಾವು ಆಗ ನಾನು ಅಪರ್ಣ ಅವರ ಬಗ್ಗೆ ಹೇಳಿದೆ, ಹಳ್ಳಿಯಲ್ಲಿದ್ದಾರೆ ಆದ್ರೆ ಅವರು ಅವರ ಸಾಹಿತ್ಯ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಅಂದ್ರೆ ಇದು ನನಗಲ್ಲ ಅಂತ ಎಷ್ಟೋ ಜನ ಹಳ್ಳಿಯಲ್ಲಿದ್ದಾರೆ ಇಂಥವರು. ನನ್ನ ಅಕ್ಕ ನನಗಿಂತ ಚೆನ್ನಾಗಿ ಮಾತಾಡ್ತಾರೆ, ನನಗೆ ಗೊತ್ತಿದೆ. ನನ್ನ ಅಪ್ಪ ಏನ್ ಕೇಳಿದ್ರು ಅವರು ಅಕ್ಕನಿಗೆ ಮೊದಲನೇ ಮಾರ್ಕ್ಸ್ ಕೊಡೋದು, ಅವಳೇ ಚೆನ್ನಾಗಿ ಮಾತಾಡ್ತಾಳೆ, ನನಗೆ ಗೊತ್ತಿದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಇಂಥವ್ರು ತುಂಬಾ ಜನ ಇದ್ದಾರೆ, ಹೋರಾಟ ಇದೆ, ಮನೆ ಇದೆ, ಮಕ್ಕಳಿದೆ, ಚಿಕ್ಕ ಮಕ್ಕಳಿದ್ದಾರೆ, ಅವರಿಗೆ ಚಿಕ್ಕ ಮಕ್ಕಳಿದ್ದಾರೆ, ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಅವರು 2-3 ಸಲ ಪಾಪ ಕೇಳಿದ್ರು ಇಲ್ಲಿ ಬರ್ಲಿಕ್ಕೆ ಆಗ್ತದೆಯೋ ಇಲ್ವೋ ಗೊತ್ತಿಲ್ಲ ಅಂತ. ಆದ್ರೂ ಕೂಡ ಅವರು ಅಂದ್ರೆ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಂದಿಗ್ಧತೆ ಬಂದ್ರು ಅದನ್ನು ಮೀರಿ ನಿಂತಾಗ ಆಗ ಅದೇ ಭಗವದ್ಗೀತೆ. ಹಾಗಾಗಿ ಭಗವದ್ಗೀತೆ ನಮ್ಮನ್ನು ನಿರಂತರವಾಗಿ ಸ್ಥಿರತೆಯತ್ತ ಕೊಂಡೊಯ್ತದೆ ಹೇಳುವುದರ ಮಾತಿನೊಂದಿಗೆ ಇದರ ಉಪಸಂಹಾರದ ಮಾತುಗಳಿದ್ದಾವೆ. ಇಷ್ಟು ನಾನು ಪೂರ್ತಿ ಓದಿದ್ದೇನೆ ಅಂತಲ್ಲ, ಅಕ್ಷರ ಖಂಡಿತ ಓದಲಿಲ್ಲ, ಆದ್ರೆ ಚಿಂತನೆಯಲ್ಲಿ ಬಂದಿದೆ. 70 ಪ್ರಬಂಧ ಇದ್ರ ಮೇಲೆ ಓದಿದ್ದೇನೆ. ಆ ಸಂದರ್ಭಕ್ಕೆ ಬೇಕಾಗಿದ್ರೊಳಗೆ ಏನಿದೆ ಅಂತ ನೋಡಿದ್ದೇನೆ. ಈ ಅಧ್ಯಯನದ ಆಧಾರದ ಮೇಲೆ ಇಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲು ನನ್ನ ಮಾತಿಗೆ ಮಂಗಲವನ್ನು ಆಡ್ತಾ ಇದ್ದೇನೆ. ಭಗವದ್ಗೀತೆ ಮನೆಯಲ್ಲಿ ದೇವ್ರ ಮನೆಯಲ್ಲಿದೆ, ದೇವ್ರ ಮನೆ ಒಳಗೆ ಚೆನ್ನಾಗಿದೆ. ಆಗ ತಂದೆಯವರು ಹೇಳಿದ್ರಲ್ಲ, ಅದೇ ಮಾತು ನೆನಪಾಗತ್ತೆ. ನಾನು ಉಪನಯನ ಆಗಿ ನನಗೆ ಅವ್ರು ಮೊದಲು ಅದನ್ನ ಓದು ಅಂತ ಹೇಳಿದ್ರು. ಸಂಸ್ಕೃತ ಗೊತ್ತಿಲ್ಲ, ಓದ್ಲಿಕ್ಕೆ ಬರಲ್ಲ, ನೀನ್ ಓದ್ಬೇಕು ಅಂತ ಅವರಿಂದ ಹಠ. ಆದ್ರೆ ಓದ್ಲಿಕ್ಕೆ ಬರಲ್ಲ. ಕನ್ನಡದ ಅಭಿಪ್ರಾಯ ಓದ್ತಿದೆ, ಕನ್ನಡ ಟ್ರಾನ್ಸ್ಲೇಷನ್ ಇರ್ತಿತ್ತಲ್ಲ, ಎಲ್ಲಿರ್ತಿತ್ತು ಪುಸ್ತಕ ಅಂದ್ರೆ ದೇವ್ರ ಮನೆಯಲ್ಲಿ ಇರ್ತಿತ್ತು. ಓ, ಗೀತೆ ಅಂದ್ರೆ ದೇವ್ರ ಮನೆಯಲ್ಲಿರುವ ಪುಸ್ತಕ ಅಂತ ಆಗಿತ್ತು. ಈಗ ನಮ್ಗೆ ಅರ್ಥ ಆಗುತ್ತೆ, ಗೀತೆ ಎಲ್ಲಿದ್ರೂ ಅದು ದೇವ್ರ ಮನೆ ಆಗುತ್ತೆ. ಅದು ಈಗ ಅರ್ಥವಾಗುತ್ತೆ. ಭಗವದ್ಗೀತೆಯೇ ಅಂದ್ರೆ ಅದು ದೇವರ ಮನೆಯಲ್ಲಿ ಆಗಿದೆ ಅಂತಂದ್ರೆ ಅದರಿಂದ ನೀನ್ ಇಟ್ಕೊಂಡ್ರೆ ನೀನು ದೇವರ ಮನೆಯಾಗ್ತಿ ಎನ್ನುವ ಭಾವ ನಮಗೆ ನನ್ನ ಕೊಡುತ್ತೆ ಅಂತ ಹೇಳ್ತಾ, ಇದನ್ನ ಅರ್ಥ ಮಾಡಿಸಿಕೊಟ್ಟ ಎಲ್ಲ ಗುರು ಹಿರಿಯರಿಗೆ ವಂದಿಸ್ತಾ, ಈ ಮಾತುಗಳನ್ನ ಹಂಸಕ್ಷೀರ ನ್ಯಾಯದಿಂದ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ, ಈ ಅವಕಾಶಕ್ಕೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಇದರಲ್ಲಿ ಬಿಟ್ಟಿರುವ ಮತ್ತು ವ್ಯಕ್ತಿತ್ವ ವಿಕಸನದ ವಿಚಾರಗಳನ್ನ ನನ್ನ ಗುರುಗಳು ಡಾಕ್ಟರ್ GS ಭಟ್ರು ಅದನ್ನ ಮುಂದಿನ ಒಂದು ಗೋಷ್ಠಿಯಲ್ಲಿ ಮುಂದುವರಿಸುತ್ತಾರೆ. ನಮಸ್ಕಾರ.